ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೈ ಡೆಸ್ಕ್ಮೇಟ್ ಅನ್ನೋ ಡ್ರಾಮಾನ ನೋಡ್ತಾ ಇದ್ವಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಫಸ್ಟ್ ಪಾರ್ಟ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡ್ತಾ ಇರೋರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋನ ಮತ್ತೆ ಹೀರೋಯಿನ್ ಇಬ್ಬರನ್ನ ಕೂಡ ಪನಿಷ್ಮೆಂಟ್ ಕೊಟ್ಟು ಹೊರಗಡೆ ನಿಲ್ಸಿರ್ತಾರೆ. ನಮ್ ಹೀರೋಗಂತೂ ತುಂಬಾನೇ ಅವಮಾನ ಆಗ್ತಾ ಇರುತ್ತೆ. ಆದ್ರೆ ನಮ್ ಹೀರೋಯಿನ್ ಇದೆಲ್ಲ ಕಾಮನ್ ಅಲ್ವಾ? ಅವಳಂತೂ ಲೊಡ ಅಂತ ಮಾತಾಡ್ತಾನೆ ಇರ್ತಾಳೆ. ಆಚೆ ಬಂದ್ರೆ ಕೂಡ ಬಿಡಲ್ವಾ ಅಂತ ಹೇಳಿ ಹೀರೋ ಜೋರಾಗಿ ಗದ್ರಿದ ತಕ್ಷಣ ಮತ್ತೆ ಇಷ್ಟೊತ್ತು ಮತ್ತೆ ಕ್ಲಾಸಲ್ಲಿ ಮಲ್ಗಿರೋ ಮಕ್ಕಳೆಲ್ಲಾನು ಎದ್ಬಿಟ್ರು. ಅಯ್ಯೋ, ಮತ್ತೆ ಮೇಡಮ್ ನೋಡ್ಬಿಟ್ರ, ಮತ್ತೆ ಬೈತಾರ ಅಂತ ಇವಳು ಸಕ್ಕ ಟೆನ್ಷನ್ ಆಗ್ಬಿಟ್ಲು. ಮೇಡಮ್ ಬೇರೆ ಕೋಪವಾಗಿ ತಿರುಗಿ ನೋಡ್ತಾ ಇರ್ತಾರ. ಇವಳಂಗೆ ಸ್ಲೋ ಆಗಿ ಅಂತ ಅಲ್ಲಿ ತೋರಿಸ್ಕೊಂಡು, ಸಾರಿ ಮೇಡಮ್, ಇನ್ನೊಂದ್ಸತಿ ಹತ್ರ ಏನು ಸೌಂಡ್ ಬರ್ದಿರೋ ತರ ನೋಡ್ಕೊಂತೀನಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಈ ಕಡೆ ನಮ್ ಹೀರೋ ಹತ್ರ ನೋಡ್ಬಿಟ್ಟು ಹೇಳ್ತಾಳೆ, ಏನೋ ಇವಾಗ ನಿನ್ ಪ್ರಾಬ್ಲಮ್ ಏನಕ್ಕತ್ರ ನನ್ ಮೇಲೆ ಜೋರ ಕೂಗಾಡ್ತಾ ಇದ್ಯಾ? ಹೊರಗಡೆ ನಿಂತಿದ್ಯಾ? ನಿನ್ಗೇನೋ ಬೇಜಾರಾಗ್ತಿದೆ ಅಂತ ನಾನ್ ಮಾತ್ ಕೊಟ್ಟೆ ಅಷ್ಟೇ. ಯೂಶುವಲ್ ಆಗಿ ನಾನು ಇಷ್ಟು ಮಾತಾಡಲ್ಲ ಗೊತ್ತಾ, ತುಂಬಾ ಸೈಲೆಂಟ್ ಹುಡುಗಿ. ಸರಿ, ಫಸ್ಟ್ ದಿನ ಬಂದಿದ್ಯಾ, ಈ ತರ ಪನಿಷ್ಮೆಂಟ್ ತಗೊಳ್ಳೋದು ನಿನ್ಗೆ ಸ್ವಲ್ಪ ಅವಮಾನವಾಗೇ ಇರುತ್ತೆ. ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನೀನೊಂದ್ ದೊಡ್ಡ ಸೆಲೆಬ್ರಿಟಿ. ಎಲ್ಲ ಇನ್ನು ಫ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ನಿನ್ಗೇನಾದ್ರೂ ಮಾತಾಡ್ಕೊಳ್ತಾರೆ, ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ತಾರೆ ಅಂತ ತಾನೆ ನೀನ್ ಫೀಲ್ ಮಾಡ್ತಾ ಇರೋದು. ಈ ಕ್ಲಾಸ್ ಅವರ್ಸ್ ಅಲ್ಲಿ ಯಾವ ಹುಡುಗಿರು ಹೊರಗಡೆ ಬರೋದಿಲ್ಲ ಅಷ್ಟಾಗಿ. ಸೊ ನೀನೇನು ಭಯ ಪಡ್ಬೇಡ. ಈ ಪೀರಿಯಡ್ ಆದ್ಮೇಲೆ ನಾವು ಒಳಗಡೆ ಹೊರಟೋಗೋಣ ಅಂತ ಸಮಾಧಾನ ಮಾಡ್ತಾ ಇರೋ ಟೈಮಲ್ಲೇ ಪಿಟಿ ಪೀರಿಯಡ್ ಮುಗಿಸ್ಕೊಂಡು ಆ ಹುಡುಗಿರೆಲ್ಲ ಆ ಕಡೆ ಬರ್ತಾ ಇರ್ತಾರೆ. ಅಷ್ಟೇ, ಜಿನ್ಹಾನ್ಗಂತೂ ಮುಖ ನೋಡಕ್ ಆಗ್ತಾ ಇಲ್ಲ. ನಮ್ ಹೀರೋಗೆ ಟಕ್ಕಂತ ತಿರುಗ್ಬಿಟ್ಟ ಆ ಕಡೆ. ಇದ್ರು ಅವ್ರು ನೋಡ್ಬಿಟ್ರಲ್ವಾ, ಹೆಸರಿಗೆ ಮಾತ್ರ ದೊಡ್ಡ ಸೆಲೆಬ್ರಿಟಿ ಕಣೆ. ನೋಡು, ಕೂಲಕ್ ಬಂದಿದ್ ಫಸ್ಟ್ ದಿನನೇ ಪನಿಷ್ಮೆಂಟ್ ತಗೊಂಡು ಕ್ಲಾಸ್ ರೂಮ್ ಇಂದ ಆಚೆ ಕಡೆ ಇದ್ದಾನೆ. ಇವರೆಲ್ಲ ಚೆನ್ನಾಗಿ ಓದ್ತಾನ ಅಂತ ಹೇಳಿ ಹೀರೋ ಬಗ್ಗೆನೆ ಸ್ವಲ್ಪ ತಪ್ಪಾಗಿ ಮಾತಾಡ್ಕೊಂತ ಇದ್ರೆ ಅವ್ನಿಗೆ ಸಕ್ಕತ್ ಟೆನ್ಷನ್ ಆಗೋಯ್ತು. ಇದಕ್ಕೆಲ್ಲ ಕಾರಣ ಇವಳೆ. ಬಾಯಿ ಮುಚ್ಕೊಂಡು ಅವ್ಳ ಕೆಲಸ ಅವಳು ನೋಡ್ದೆ, ಸುಮ್ನೆ ನನ್ನನ್ನ ಈ ತರ ಸಿಕ್ಕಾಕಿಸ್ಬಿಟ್ಲಲ್ಲ ಅಂತ ಹೇಳಿ ಟೆನ್ಷನ್ ಆಗ್ತಾನೆ. ಇನ್ನು ಅಂದ್ಮೇಲೆ ಅವಳ ಹತ್ರ ಮಾತಾಡ್ಲೇಬಾರ್ದು ಅಂತ ಇನ್ನು ಸ್ವಲ್ಪ ದೂರ ಬೇರೆ ಹೋಗಿ ನಿಂತ್ಕೊಳ್ತಾನೆ. ಇನ್ನ ಪೀರಿಯಡ್ ಆದ್ಮೇಲೆ ಮೇಡಮ್ ಕೂಡ ಹೊರಟೋದ್ರು. ಸೈಲೆಂಟ್ ಆಗಿ ಹೋಗಿ ಕ್ಲಾಸ್ ರೂಮ್ ಅಲ್ಲೂ ಕುತ್ಕೊಂತಾರೆ. ಹೀರೋ ಬೇರೆ ಮಾತಾಡ್ಲೇಬೇಡ ಅಂತ ಹೇಳ್ಬಿಟ್ನಾ. ಸುಳ್ಳು ಏನು ಮಾತಾಡಲ್ಲ, ಹಂಗೆ ಹೆಂಗಪ್ಪ ಹೇಳೋದು ಅಂತ ಬಿಕ್ಕರ್ಸ್ಕೊಂಡು ಕೂತಿರ್ತಾಳೆ. ಅದಾದ್ಮೇಲೆ ಒಂದ್ ಚಿಕ್ಕದಾಗ ಒಂದ್ ಪೇಪರ್ ಅಲ್ಲಿ, ನಿನ್ಗಿನ್ನು ಟೆಕ್ಸ್ಟ್ ಬುಕ್ ಕೊಟ್ಟಿಲ್ವಲ್ಲ, ಟೆಕ್ಸ್ಟ್ ಬುಕ್ ಕಲೆಕ್ಟ್ ಮಾಡ್ಕೊಳಕ್ಕೆ ಕೆಳಗಡೆ ಸ್ಟಾಫ್ ರೂಮ್ ಗೆ ಬರಕ್ ಕೇಳಿದಾರೆ, ನೀನ್ ಹೋಗು ಅಂತ ಬರ್ದು ಕೊಡ್ತಾಳೆ. ಇದ್ರು ನಮ್ ಹೀರೋ ಏನು ರಿಯಾಕ್ಷನ್ ಕೊಟ್ಟಿಲ್ವೇ. ಅದನ್ನ ನೋಡ್ದವನು ಇವಳ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ ಅಂತ ಬೈಕೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಅದಾದ್ಮೇಲೆ ಈಗ ಕ್ಯಾಂಟೀನ್ ಅಲ್ಲಿ ತೋರಿಸ್ತಾರೆ. ಅಷ್ಟೇ, ಇವನ ಕ್ಯಾಂಟೀನ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸೆಲೆಬ್ರಿಟಿ ಬಂದ ಅಂತ ಹೇಳಿ ಅಲ್ಲಿರೋ ಎಲ್ಲಾ ಹುಡುಗಿರು ಅಷ್ಟೇ ಬೆಲ್ಲದ ಸುತ್ತ ಇರುವೆಗಳು ಮುಸುರ್ದಂಗೆ ಹೋಗಿ ಮುಸುರ್ಕೊಂಡ್ಬಿಟ್ರು. ಅವ್ನ್ ಏನ್ ಆರ್ಡರ್ ಮಾಡ್ತಾನೋ, ಅವ್ನ್ ಏನ್ ಫುಡ್ ತಗೊಳ್ತಾನೋ, ಇವರೆಲ್ಲ ಕೂಡ ಅದನ್ನೇ ಆರ್ಡರ್ ಮಾಡ್ತಾ ಇರೋದು. ಅವ್ನಿಗೆ ನೂಡಲ್ಸ್ ಅಂದ್ರೆ ತುಂಬಾನೇ ಇಷ್ಟ. ಇವತ್ತು ಅಲ್ಲಿ ಕ್ಯಾಂಟೀನ್ ಅಲ್ಲಿ ಅದೇ ಮೆನ್ಯೂ. ಸೊ ನನ್ಗೆ ನೂಡಲ್ಸ್ ಬೇಕು ಅಂದಾಗ ಅಲ್ಲಿರೋ ಲೇಡಿ ಕೂಡ ಅದನ್ನ ಹಾಕೊಡ್ತಾರೆ. ಅಷ್ಟೇ, ನೆಕ್ಸ್ಟ್ ಮಿನಿಟ್ ಎಲ್ಲರೂ ಅದನ್ನೇ ಆರ್ಡರ್ ಮಾಡಿ ತಗೊಳ್ತಾ ಇರೋದು. ಇನ್ ಆ ಲೇಡಿ ಬೇರೆ ನೂಡಲ್ಸ್ ಖಾಲಿನೇ ಆಗೋಯ್ತು ಅಂತ ಹೇಳಿ ಬೋರ್ಡ್ ಕೂಡ ಹಾಕ್ಬಿಟ್ರು. ಎಲ್ಲರೂ ಹೋಗಿ ಅದನ್ನೇ ತಗೊಂಡು ತಿಂತಾ ಇರೋದು. ಅಷ್ಟೇ ಅಲ್ಲದೆ ಇನ್ ಸ್ವಲ್ಪ ಜಾಗಕ್ಕೆ ಶೆನ್ಜೆ ಬರ್ತಾನೆ. ಆ ಬೋರ್ಡ್ ನ ನೋಡಿದ ತಕ್ಷಣ ಮುಖ ಈ ತರ ಆಗೋಯ್ತು. ಅಯ್ಯೋ, ಬೆಳಗ್ಗಿಂದ ನಾನು ಈ ಕ್ಯಾಂಟೀನ್ ಕಡೆ ಓಡಾಡ್ದಾಗೆಲ್ಲ ಸ್ಮೆಲ್ ಬರ್ತಾನೆ ಇತ್ತು. ಇವಾಗ ನೂಡಲ್ಸ್ ತಿನ್ನೋಣ ಅಂತ ಆಸೆ ಪಡ್ತಾ ಇದ್ದೆ. ನೋಡಿದ್ರೆ ಈ ತರ ಆಗೋಯ್ತಲ್ಲ ಅಂತ ಹೇಳಿ ಅವ್ನ್ ಬೇರೆ ಟೆನ್ಷನ್ ಆಗ್ಬಿಟ್ಟು ಅವ್ನ್ ಫೇವ್ರೇಟ್ ನೂಡಲ್ಸ್ ಬೇರೆ ಇದು. ಪಾಪ ಆಮೇಲೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನಮ್ ಹೀರೋಗೆ ತಗೊಂಡಿರೋ ಊಟಕ್ಕೆ ದುಡ್ಡು ಪೇ ಮಾಡ್ಬೇಕಲ್ವಾ. ಸೊ ಮನಿನ ಕೊಟ್ರೆ ಅಲ್ಲಿರೋರು ಹೇಳ್ತಾರೆ, ಇಲ್ಲಿ ದುಡ್ಡೆಲ್ಲ ತಗೊಳ್ಳೋದಿಲ್ಲಪ್ಪ, ಏನಿದ್ರು ಕಾರ್ಡ್ ಮಾತ್ರನೇ, ನಿನ್ ಕಾರ್ಡ್ ನ ಸ್ವೈಪ್ ಮಾಡ್ಬೇಕು ಅಂದಾಗ, ಓಕೆ ನಾನು ಇವತ್ತೇ ಫಸ್ಟ್ ಬಂದಿರೋದು, ನನ್ನ ಹತ್ರ ಕಾರ್ಡ್ ಇಲ್ಲ, ಇವತ್ತು ಅಮೌಂಟ್ ತಗೊಳ್ಳಿ, ನಾನು ನಾಳೆಯಿಂದ ಕಾರ್ಡ್ ಅಲ್ಲೇ ತಗೊಳ್ತೀನಿ ಅಂತ ಹೇಳಿದ್ರೆ ಆ ಲೇಡಿ ಒಪ್ಕೊಂತಾ ಇಲ್ಲ. ಇನ್ನಷ್ಟು ಜೋರಾಗಿ ಮಾತಾಡಕ್ಕೆ ಶುರು ಮಾಡೋದ್ಲ ಲೇಡಿ. ಆದ್ರಿಂದ ನಮ್ ಹೀರೋಯಿನ್ ಟಕ್ ಅಂತ ಬಂದವಳು ಅವಳ ಕಾರ್ಡ್ ನ ಇಟ್ಟು, ಓಕೆ ನಾನ್ ಪೇ ಮಾಡ್ಬಿಟ್ಟೆ, ಇವತ್ತಲ್ಲ ನಾಳೆ ಕೂಡ ನಾನು ಪೇ ಮಾಡ್ತೀನಿ, ದಿನಾಗ್ಲೂ ನಾನೇ ಪೇ ಮಾಡ್ತೀನಿ, ಅದ್ರಲ್ಲಿ ಏನು ತೊಂದ್ರೆ ಇಲ್ಲ ಅನ್ನೋ ತರ ಹೇಳ್ತಾಳೆ. ಅವ್ನ್ಗೆ ಸಖತ್ ಕೋಪ ಬಂದ್ಬಿಡ್ತು. ನೀನ್ ನನ್ಗೋಸ್ಕರ ಪೇ ಮಾಡ್ತೀಯಾ, ನನಗದು ಬೇಡ ಅಂತ ಹೇಳಿದಾಗ ಅವಳು ಅಂತಾಳೆ, ಅದಿನ ಆತರ ಹೇಳ್ತಾ ಇದೀಯಾ, ನಾವು ಡೆಸ್ಕ್ಮೇಟ್ ಬೇರೆ ಫ್ರೆಂಡ್ಸ್ ಬೇರೆ, ನಿನ್ಗೋಸ್ಕರ ನನ್ ಕೊಟ್ರೆ ಏನ್ ತಪ್ಪು ಅಂತ ಕೇಳ್ತಾಳೆ. ಆದ್ರೆ ಅವ್ನ್ಗ ಇವಳ ಹತ್ರ ಮಾತಾಡೋದೇ ದೊಡ್ಡ ಮಹಾಪಾಪ ಅಂತ ಅನ್ಕೊಂಡು ಫಸ್ಟ್ ಆ ದುಡ್ಡನ್ನ ಕೊಟ್ಬಿಟ್ಟು ಇಲ್ಲಿಂದ ಹೊರಟೋಗೋಣ ಅಂತ ಹೇಳಿ, ಸರಿ ಅಮೌಂಟ್ ಆದ್ರೂ ತಗೋ ಅಂತ ಕೊಟ್ರೆ ಅವಳು ಅದನ್ನ ತಗೊಂತಾ ಇಲ್ಲ. ಎಲ್ಲಾರ ಮುಂದೆ ಅಮೌಂಟ್ ಬೇರೆ ತಗೊಂಡ್ರೆ ಅವಳು ದುಡ್ಗೋಸ್ಕರ ಆಸೆ ಪಟ್ಟೆ ಈ ತರ ಮಾಡಿದ್ಲು ಅಂತ ತಪ್ಪಾಗಿ ಮಾತಾಡ್ಕೊಂತಾರೆ. ಸುಮ್ನೆ ಅಮೌಂಟ್ ಎಲ್ಲ ತಗೊಳ್ಳೋದು ಬೇಡ ಅಂತ ಇವಳು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ನೀನ್ ಹೆಂಗಿದ್ರು ಪಾಸ್ ತಗೋಬೇಕು ಅಂತಿದ್ಯಲ್ವಾ, ನೀನ್ ಅದಕ್ಕೆ ಯೂಸ್ ಮಾಡ್ಕೊ ಅಂತ ಹೇಳಿದ್ರೆ ಅವ್ನ್ ಟೆನ್ಷನ್ ಆಗ್ಬಿಟ್ಟ. ಇವಾಗ ನೀನ್ ಕೂಡ ಪಾಸ್ ಯೂಸ್ ಮಾಡ್ಬೇಕಂದ್ರೆ ಅಮೌಂಟ್ ನ ಪೇ ಮಾಡ್ಬೇಕಲ್ಲ, ತಗೋ ಇದ್ರಲ್ಲಿ ಪೇ ಮಾಡ್ಕೊ ಅಂತ ಹೇಳಿ ಕೊಟ್ಟಾಗ ಇವಳಿಗೆ ಸಖತ್ ಸಂತೋಷ ಆಯ್ತು. ಅಂದ್ರೆ ದುಡ್ಡು ಕೊಡ್ತಾ ಇರೋದಕ್ಕಲ್ಲ, ಅವ್ನ್ ಯೂಸ್ ಮಾಡಿರೋ ನೋಟ್ ನ, ಅವ್ನ್ ಮುಟ್ಟಿರೋ ನೋಟ್ ನ ಇವಳು ತಗೊಳ್ತಾ ಇರೋದ್ರಿಂದ ಒಂದು ಫ್ಯಾನ್ ಗಳಿಗೆ ಕೊಟ್ಟಿದ್ದಾನಲ್ವಾ ಒಬ್ಬ ಸೆಲೆಬ್ರಿಟಿ ಅಂತ ಹೇಳಿ ಅವಳು ಖುಷಿಯಾಗಿ ತಗೊಂತಾಳೆ. ಅದನ್ನ ನೋಡಿ ಬೇರೆ ಹುಡುಗಿರ್ಗೆಲ್ಲ ಸಖತ್ ಜಲಸಿ, ಆಹಾ ಎಲ್ಲ ಲಕ್ಕೂ ಇವಳದೇ ಆಗುತ್ತಾ ಅಂತ. ಅದಾದ್ಮೇಲೆ ನಮ್ ಹೀರೋ ಕೂಡ ಹೋಗಿ ಟೇಬಲ್ ಮೇಲೆ ಕುತ್ಕೊಂಡು ಅವ್ನು ಊಟ ಮಾಡ್ಬೇಕು ಅಂತ ನೋಡಿದ್ರೆ ಅವ್ನ ಜೊತೆ ಯಾರು ಕೂತಿಲ್ಲ. ಇದ್ರು ಎಲ್ಲಾರು ಅವನೇ ನೋಡ್ತಾ ಇರ್ತಾರೆ. ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ ಊಟ ಮಾಡೋದಕ್ಕೆ. ಆ ಟೈಮಲ್ಲಿ ನಮ್ ಹೀರೋಯಿನ್ ಬಂದು, ಒಬ್ನೇ ತಿಂತಾ ಇದೀನಿ ಅಂತ ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, ನಾನು ನಿನ್ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ, ಆದ್ರೆ ನಿನ್ಗೇನು ಡಿಸ್ಟರ್ಬ್ ಮಾಡೋದಿಲ್ಲ, ಎಷ್ಟಾದ್ರೂ ಡೆಸ್ಕ್ಮೇಟ್ ಅಲ್ವಾ ಅಂತ ಹೇಳಿ ಕುತ್ಕೊಳಕ್ ಹೋದ್ರೆ ಆ ಟೈಮಲ್ಲಿ ಆ ಜಾಗಕ್ಕೆ ಆ ಶೆನ್ಜೆ ಬರ್ತಾನೆ. ಅಷ್ಟೇ ಅಸಾಲ್ಟಗಳು ನಂಗೆ ಎಳೆದು ದೂರ ತಳ್ಬಿಟ್ಟು ಅವಳು ಊಟ ಪ್ಲೇಟ್ ನ ಕೂಡ ದೂರ ತಳ್ಬಿಟ್ಟು ನಾನ್ ಕುತ್ಕೋಬೇಕಿಲ್ಲಿ ಅಂತ ಹೇಳಿ ಸಖತ್ ಟೆನ್ಷನ್ ಆಗಿ ಚೇರ್ನ ಎಳೆದ್ಬಿಟ್ಟು ಕುತ್ಕೊಂಡು ಹೀರೋನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಯಾಕಂದ್ರೆ ಇವ್ನ ಇಷ್ಟಪಟ್ಟಿರೋ ಆ ನೂಡಲ್ಸ್ ಸಿಗದಿರೋದಕ್ಕೆ ಕಾರಣ ಹೀರೋನೇ ತಾನೆ, ಅದರಿಂದಾನೆ. ಅದ್ರಲ್ಲೂ ಆಲ್ರೆಡಿ ಹೀರೋನ್ ನೋಡಿದ್ರೆ ಇವ್ನ್ಗೆ ಆಗೋದಿಲ್ಲ. ಇವ್ನ ಸ್ಕೂಲ್ ಒಳಗಡೆ ಬಂದಾಗಿಂದ ಹುಡುಗಿರು ಯಾರು ನನ್ ಕಡೆ ಗಮನ ಕೊಡ್ತಾ ಇಲ್ಲ, ನನ್ ಬಗ್ಗೆ ಯಾರು ಹೊಗಳ್ತಾ ಇಲ್ಲ ಅಂತ ಹೇಳಿ ಟೆನ್ಷನ್ ಕುತ್ಕೊಂಡು ಹೀರೋನ ನೋಡ್ತಾ ಇರ್ತಾರೆ. ಆದ್ರೆ
ಆಲ್ರೆಡಿ ಹೀರೋಗೆ ಅರ್ಥ ಆಗೋಯ್ತು ಇವನೇನೋ ಯೂರಿಸಮ್ ತೋರ್ಸಕ್ಕೆ ಬಂದಿದ್ದಾನೆ ಅಂತ. ಸೈಲೆಂಟ್ ಆಗಿ ಯಾಕೆ ಸುಮ್ನೆ ಇವನ ಹತ್ರ ಜಗಳ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗೋದು ಅಂತ ಆ ನೂಡಲ್ಸ್ ತಿನ್ನೋದಕ್ಕೆ ಪಕ್ಕದಲ್ಲಿರೋ ಸಾಸ್ ನ ಹಾಕೊಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಶೆನ್ಜಾ ಸಾಸ್ ನಮ್ಮ ಹತ್ರ ಅವ್ನಿಗೆ ಸಿಕ್ಕಕ್ ಬಿಡಬಾರ್ದು ಅಂತ ಹೇಳಿ ಅದನ್ನ ತಗೊಂಡು ಅವ್ನ ನೂಡಲ್ಸ್ ಅಲ್ಲಿ ಹಾಕೊಂಡ. 1 ಡ್ರಾಪ್ 2 ಡ್ರಾಪ್ ಹಾಕೊಂಡ್ರೆ ಸಾಕು ಈ ಸೋಯಾ ಸಾಸ್ ಮತ್ತೆ ಮಿಕ್ಕಿದಲ್ಲ. ಬಟ್ ಇವನ ಸ್ವಲ್ಪನೂ ಅವ್ನಿಗೆ ಕೊಡಬಾರ್ದು ಅಂತ ಹೇಳಿ ಎಲ್ಲದನ್ನು ಬಗ್ಗಿಸ್ಕೊಂಡ. ಅದು ಮಾತ್ರ ಅಲ್ಲ, ಪಕ್ಕದಲ್ಲಿ ಇನ್ನೊಂದಿರುತ್ತೆ ಆ ಸಾಸ್ ನಮ್ ಹೀರೋ ಮುಟ್ಟಕ್ ಹೋದ್ರೆ ಅದನ್ನು ಎತ್ತ ಹಾಕೊಂಡ. ನಮ್ ಹೀರೋಗ್ ಅರ್ಥ ಆಯ್ತು ಇನ್ಮೇಲೆ ಇವನ ತಿನ್ನಕ್ ಬಿಡಬಾರ್ದು ಅಂತ ಹೇಳಿ ಇನ್ನೊಂದ್ ಸಾಸ್ ಡಬ್ಬಿ ಮೇಲೆ ಕೈ ಇಡೋಷ್ಟೆಲ್ಲ ಅವ್ನು ಅದನ್ನ ಕೂಡ ಎತ್ತ ಹಾಕೊಂಡ್ಬಿಟ್ಟ. ಟೋಟಲ್ ಆಗಿ 3 ಡಬ್ಬಿನೂ ಎತ್ತಿ ಅದ್ರಲ್ಲಿ ಹಾಕೊಂಡಿದ್ದಾನೆ. ಅಮ್ಮಮ್ಮ ಅಂದ್ರೆ 1-2 ಡ್ರಾಪ್ ಅಷ್ಟು ಅಥವಾ ಒಂದ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಇವ್ನು ನೋಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಹಾಕೊಂಡ್ಬಿಟ್ಟ. ನಮ್ ಹೀರೋನ ಇದೇ ಕಣೋ ಕರೆಕ್ಟ್ ಆದ ಚಾನ್ಸ್, ನಿನಗ್ ಮಾಡ್ತೀನಿ ತಾಳು ಅಂತ ಹೇಳಿ ಆ ಚಾಪ್ ಸ್ಟಿಕ್ಸ್ ಇಂದ ನೂಡಲ್ಸ್ ನ ಫಾಸ್ಟ್ ಆಗಿ ಮಿಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಸೇಮ್ ನಮ್ ಹೀರೋ ಹೆಂಗ್ ಮಾಡ್ತಾ ಇರ್ತಾನೆ ಇಲ್ಲಿ ಶೆನ್ಜೆ ಕೂಡ ಹಂಗೆ ಮಾಡ್ತಾ ಇರ್ತಾನೆ. ಫಾಸ್ಟ್ ಆಗಿ ತಿರುಗಿಸ್ತವನು. ಏನಂದ್ರೆ ಆ ಸಾಸ್ ಕಂಪ್ಲೀಟ್ ಆಗಿ ನೂಡಲ್ಸ್ ಗೆಲ್ಲ ಸ್ಪ್ರೆಡ್ ಆಗ್ಬೇಕಲ್ವಾ ಅದ್ರಿಂದ. ಸೊ ಶೆನ್ಜೆ ಕೂಡ ತಿರುಗಿಸ್ದ. ಇಲ್ಲಿ ನಮ್ ಹೀರೋನ ಅದನ್ನ ಟಕ್ಕಂತ ಎತ್ತಿ ಬಾಯಲ್ಲಿ ಇಟ್ಕೊಂಡಾಗ ಇವನು ಸ್ವಲ್ಪ ಯೋಚನೆ ಮಾಡಿಲ್ಲ, ಟಕ್ಕಂತ ಎತ್ತಿ ಬಾಯಲ್ಲಿ ಇಟ್ಕೊಂಡ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಕಂಪ್ಲೀಟ್ ಆಗಿ ಅವ್ನ ಎಕ್ಸ್ಪ್ರೆಷನ್ ಚೇಂಜ್ ಆಗೋಯ್ತು. ಹೆಂಗಿರತ್ತೆ ಉಪ್ಪು ಹುಳಿ ಖಾರ ಎಲ್ಲ ಸೇರ್ ಬಂದಂಗಿರತ್ತೆ. ಅವ್ನ್ಗೆ ಕಣ್ಣೆಲ್ಲ ಮೇಲೆ ಹೋಗ್ತದೆ. ಅವ್ನ ಕೈಲಿ ನುಂಗಕ್ ಬೇರೆ ಆಗ್ತಾ ಇಲ್ಲ. ಎಲ್ಲಾರ ಹತ್ರ ಅಂದ್ರೆ ಹುಡುಗಿರ್ ಮುಂದ್ಗಡೆ ಹೀರೋಯಿಸಂ ತೋರ್ಸ್ಬೇಕು ಅಂತ ಟ್ರೈ ಮಾಡ್ದ. ಬಟ್ ಪಾಪ ಅವ್ನ್ಗೆ ಅವಮಾನ ಆಗೋಯ್ತು. ಎಕ್ಸ್ಪ್ರೆಷನ್ ಹೊರಗಡೆ ಹಾಕಕ್ಕೂ ಆಗ್ತಲ್ಲ, ಸುಮ್ನೆ ಇರಕ್ಕೂ ಇಲ್ಲ. ಇದನ್ನ ನೋಡಿ ನಮ್ ಹೀರೋಗೆ ಹೊರಗಡೆನೆ ಅಂದ್ರೆ ಜೋರಾಗೆ ನಗು ಬಂದ್ಬಿಡ್ತು ಅವ್ನ್ಗೆ. ನಿನ್ ಎಕ್ಸ್ಪ್ರೆಷನ್ ನೋಡಿದ್ರೆ ನೂಡಲ್ಸ್ ತುಂಬಾ ಟೇಸ್ಟ್ ಆಗಿದ್ದಂಗಿದೆ ಅಲ್ವಾ, ತುಂಬಾ ಇಷ್ಟಪಟ್ಟು ತಿಂತಾ ಇದೆಯಲ್ವಾ ಅಂತ ಬೇರೆ ಕೇಳ್ತಾನ. ಇವನ್ಗ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹೌದು ತುಂಬಾನೇ ಚೆನ್ನಾಗಿದೆ, ನನಗೆ ಈ ನೂಡಲ್ಸ್ ಅಂದ್ರೆ ತುಂಬಾನೇ ಇಷ್ಟ. ಏನೋ ಸಾಸ್ ಹಾಕೊಂಡ್ ತಿನ್ನೋದ್ರ ಕೇಳ್ತಾ ಇದ್ಯಾ, ಇನ್ನೊಂದ್ ಡಬ್ಬಿ ಸಾಸ್ ಕೊಟ್ರೆ ಕೂಡ ನಾನು ಹಾಕೊಂಡ್ ತಿನ್ಬಿಡ್ತೀನಿ ಗೊತ್ತಾ, ನನ್ಗೆ ಅಷ್ಟಿಷ್ಟ ಅಂತ ಇನ್ನೊಂದಷ್ಟು ಬಿಲ್ಡಪ್ ಕೊಡ್ತಾ ಇರ್ತಾನೆ. ನಮ್ ಹೀರೋಗ ನಗು ತಾಳಕ್ ಆಗ್ತಾ ಇಲ್ಲ. ಅದೇ ಟೈಮಲ್ಲಿ ಜಾಕೆ ಪ್ರಿನ್ಸಿಪಲ್ ಬೇರೆ ಬಂದು ನಮ್ ಹೀರೋನ ನೋಡಿ ಹೆಂಗಿದಪ್ಪ ಕ್ಯಾಂಟೀನ್ ಅಲ್ಲಿ ಊಟ, ನಿನ್ಗೆ ಇಷ್ಟ ಆಯ್ತಾ, ಏನಾದ್ರು ಚೇಂಜಸ್ ಮಾಡ್ಬೇಕಾ ಹೇಳು ಹಂಗೆ ಹಿಂಗೆ ಅಂತ ಮಾತಾಡುವಾಗ ಅವನಂತಾನೆ, ಸರ್ ನನಗೇನು ಪ್ರಾಬ್ಲಮ್ ಇಲ್ಲ, ಊಟ ಎಲ್ಲ ಚೆನ್ನಾಗೇ ಇದೆ. ಆದ್ರೆ ನೋಡಿ ನನ್ ಮುಂದೆ ಕೂತಿದ್ದಾನಲ್ಲ ನಮ್ ಶೆನ್ಸೆ, ಅವ್ನಿಗೆ ಸಾಸ್ ಮೇಲೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆಯಂತೆ. ಅದು ನಮ್ ಕ್ಯಾಂಟೀನ್ ಅಲ್ಲಿ ಮಾಡೋ ಸಾಸ್ ಅಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ ಅಂತೆ ಸರ್, ಇನ್ನೊಂದ್ ಡಬ್ಬಿ ತರ್ಸ್ಕೊಡಿ ಅವ್ನು ತಿಂತಾರೆ ಅಂತ ಹೇಳಿದ ತಕ್ಷಣ ಆ ಸರ ಹೌದಿನಪ್ಪ ನಿನ್ ನಮ್ಮ ಕ್ಯಾಂಟೀನ್ ಅಲ್ಲಿ ಮಾಡೋ ಸಾಸ್ ಅಂದ್ರೆ ಇಷ್ಟನಾ, ಸರಿ ಇರು ತರ್ಸ್ಕೊಡ್ತೀನಿ ಅಂತ ಹೇಳಿ ಅದನ್ನ ತರ್ಸ್ಕೊಡಕ್ಕೆ ಶುರು ಮಾಡಿದ್ರು. ಇವನ್ಗ ಇನ್ ಪ್ರಿನ್ಸಿಪಲ್ ಮುಂದ್ಗಡೆ ಅದನ್ನ ಡಸ್ಟ್ಬಿನ್ ಹಾಕಕ್ಕೂ ಇಲ್ಲ, ಇಟ್ಕೊಳಕ್ಕೂ ಇಲ್ಲ, ಈ ನಾಯಪ್ಪ ಬಾಯಿಂದ ಬರೋ ಮಾತುಗಳನ್ನ ಕೇಳಕ್ ಆಗಲ್ಲ ಅಂತ ಹೇಳಿ ಕಷ್ಟಪಟ್ಟು ಅದನ್ನ ತಿಂತಾನೆ. ಪಾಪ ನೆಕ್ಸ್ಟ್ ಇನ್ ಗತಿ ಇನ್ನೇನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ನಡೀತಾ ಇರೋದನ್ನೆಲ್ಲ ಕ್ಯಾಂಟೀನ್ ಅಲ್ಲಿ ಇರೋ ಲೈಲಾ ಮತ್ತೆ ಜಿನ್ ಅನ್ನೋ ಇಬ್ರು ಹುಡುಗಿರು ನೋಡ್ತಾರೆ. ಜಿನ್ ಅಂತೂ ಹೀರೋ ಬಗ್ಗೆ ಹೋಗ್ಲಿ ಮಾತಾಡ್ತಾ ಇದ್ರೆ, ಅದೇನೋ ಹೀರೋ ಬಗ್ಗೆ ಹೋಗ್ಲಿ ಮಾತಾಡಿದ್ರೆ ಪಕ್ಕದಲ್ಲಿರೋ ಲೈಲಾಗ್ ಆಗೋದೇ ಇಲ್ಲ, ಗುರಾಯಿಸ್ಕೊಂಡ್ ನೋಡ್ತಾಳೆ. ಅಷ್ಟೇ ಅಲ್ಲ ಇವಳು ಬೇರೆ ಈಗ ಲೈಲಾ ಮುಂದೆನೆ ಇದ್ರ ಹೀರೋನ ಹೋಗ್ಲಿ ಮಾತಾಡಿರೋದ್ರಿಂದ ಅವಳಿಗೆ ಟೆನ್ಷನ್ ಆಗೋಯ್ತು. ನೀನು ಬರ್ತಾ ಬರ್ತಾ ತುಂಬಾ ದಪ್ಪ ಆಗ್ತಾ ಇದೆಯಾ, ಈ ನಾನ್ ವೆಜ್ ಊಟ ಏನು ತಿನ್ಬೇಕಾಗಿಲ್ಲ, ತಗೋ ಈ ವೆಜ್ ಊಟನ ತಗೋ, ನಿನ್ಗೋಸ್ಕರನೇ ಪ್ಲೇಟ್ ನ ತಗೊಂಡೆ ಅಂತ ಹೇಳಿ ವೆಜ್ ಊಟನ ಕೊಟ್ಬಿಟ್ಟು ನಾನ್ ವೆಜ್ ಪ್ಲೇಟ್ ನ ಅವಳು ತಗೊಂಡ್ ಹೋಗ್ತಾಳೆ. ಈಗ ಲಂಚ್ ಬ್ರೇಕ್ ಮುಗಿದ್ಮೇಲೆ ಇವರ ನೆಕ್ಸ್ಟ್ ಕ್ಲಾಸ್ ಬಂದು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ, ಅಂದ್ರೆ ಇವತ್ತು ಪ್ರಾಕ್ಟಿಕಲ್ಸ್ ಕ್ಲಾಸ್ ಇರುತ್ತೆ. ಸೊ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ನಮ್ ಹೀರೋ ನೋಡಿದ್ರೆ ಜಮ್ಮ ಅಂತ ಒಂದು ವೈಟ್ ಡ್ರೆಸ್ ಹಾಕೊಂಡು ಮಾಸ್ಕ್ ಹಾಕೊಂಡು ಕನ್ನಡಿ ಎಲ್ಲ ಹಾಕೊಂಡು ಸೂಪರ್ ಆಗಿ ಬಂದಿರ್ತಾನೆ. ಆಹಾ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿದಾರಲ್ವಾ ನೋಡಕ್ಕೆ ಅಂತ ಹೇಳಿ ಎಲ್ಲಾರು ಅವ್ನ ಕಡೆನೆ ನೋಡ್ತಾ ಇರ್ತಾರೆ. ಅವ್ನು ಹೋಗಿ ಸ್ಟ್ರೇಟ್ ಆಗಿ ಹೀರೋಯಿನ್ ಪಕ್ಕದಲ್ಲಿ ಕುತ್ಕೊಳ್ತಾನೆ. ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ನ ಡೆಸ್ಕ್ ಮೇಟ್ಸ್ ಜೊತೆನೆ ಮಾಡ್ಬೇಕು ಅಂತ. ಅಲ್ಲೋಗಿ ಕುತ್ಕೊಂಡಾಗ ಸರ್ ಕೂಡ ಅಮೋನಿಯಾ ಮತ್ತೆ ಸೋಡಿಯಂ ಬೈಕಾರ್ಬನೇಟ್ ಎರಡ ಕಾಂಬಿನೇಷನ್ ಹಾಕಿ ನೀವು ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಕ್ಚುಲಿ ಇದು ಫಸ್ಟ್ ಇಯರ್ ಅಲ್ಲಿ ಇರುತ್ತೆ ಈ ಎಕ್ಸ್ಪೆರಿಮೆಂಟ್. ಸೈನ್ಸ್ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಈ 2 ಲಿಕ್ವಿಡ್ ನ ಕೂಡ ಕೊಟ್ಟು ಅದನ್ನ ಮಿಕ್ಸ್ ಮಾಡಕ್ಕೆ ಹೇಳ್ತಾರೆ. ಅಮೋನಿಯಾನ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಕಲರ್ ಡಾರ್ಕ್ ಆಗಿ ಬಂದ್ಬಿಡುತ್ತೆ, ಪ್ಲಸ್ ಅದರಿಂದ ಅಪಾಯ ಕೂಡ ಆಗುತ್ತೆ. ಸೊ ಲೈಟ್ ಆಗಿ ಬಿಡ್ಬೇಕು, ಅವಾಗ ಅದೇನಾಗುತ್ತೆ ಲೈಟ್ ಪಿಂಕ್ ಕಲರ್ ಅಲ್ಲಿ ಬರುತ್ತೆ. ಅದೇ ಎಕ್ಸ್ಪೆರಿಮೆಂಟ್ ನ ಫೈನಲ್ ರಿಸಲ್ಟ್. ಸೊ ಆತರ ಎಕ್ಸ್ಪೆರಿಮೆಂಟ್ ಇಲ್ಲಿ ಮಾಡ್ತಾ ಇರೋದು. ಸರ್ ಕೂಡ ಹೇಳ್ತಾರೆ ಆದಷ್ಟು ಕಡಿಮೆ ಹಾಕ್ರಿ ಅಮೋನಿಯಾನ, ಜಾಸ್ತಿ ಹಾಕಕ್ ಹೋಗ್ಬೇಡಿ ಅಂತ. ಇನ್ ಇವ್ರು ಸುಮ್ನೆ ಇರ್ತಾಳ, ನಮ್ ಹೀರೋ ಎಲಿಯ ಕೆಮಿಕಲ್ ಅಲ್ಲಿ ಕೈ ಇಟ್ಬಿಟ್ಟು ಅವ್ನ್ಗೇನ್ ಆಗ್ಬಿಡುತ್ತೋ ಅಂತ, ಇರು ನಿನ್ಗೆಲ್ಲ ಸರಿಯಾಗಿ ಮಾಡಕ್ ಬರೋದಿಲ್ಲ, ಆಮೇಲೆ ಕೈ ಏನಾದ್ರು ಆಗ್ಬಿಡುತ್ತೆ, ನಾನ್ ಮಾಡ್ತೀನಿ ಅಂತ ಹೇಳಿ ಆ ಹೇಳಿರೋ 2 ಲಿಕ್ವಿಡ್ ನ ಕೂಡ ಸೋಡಿಯಂ ಬೈಕಾರ್ಬನೇಟ್ ನ ಮತ್ತೆ ಅಮೋನಿಯನ್ ಎರಡನ್ನೂ ಮಿಕ್ಸ್ ಮಾಡಕ್ಕೆ ಶುರು ಮಾಡಿದ್ಲು. ಅದೇ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿರೋ ತರ ಮೇಡಮ್ ಕಿವಿಗ್ ಬಿದ್ದಿಲ್ವೇನೋ, ಅಮೋನಿಯಾನ ಸ್ವಲ್ಪ ಜಾಸ್ತಿ ಆಗ್ಬಿಟ್ಲು. ಅದರಿಂದ ಕಂಪ್ಲೀಟ್ ಆಗಿ ಹೊಗೆ ಸುತ್ಕೊಳ್ಳಕ್ಕೆ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಏನಾಗೋಯ್ತು ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಅಲ್ಲಿಂದ ಓಡು. ಸರ್ ಅಂತೂ ಸಖತ್ ಟೆನ್ಷನ್ ಆಗ್ಬಿಟ್ರು. ಈಗ ನಮ್ ಹೀರೋನ ಮತ್ತೆ ಹೀರೋಯಿನ್ ಇಬ್ರು ನಿಲ್ಸ್ಕೊಂಡು ಬೈತಾ ಇರ್ತಾರೆ. ನಿಮ್ಗೆ ಎಷ್ಟು ಸತಿ ಹೇಳಿದೀನಿ, ಹಂಗಾದ್ರೆ ನಾನ್ ಮಾತಾಡುವಾಗ ಕ್ಲಾಸ್ ಅಲ್ಲಿ ನಿಮ್ ಗಮನ ಇರ್ಲಿಲ್ಲ, ಇನ್ನೆಲ್ಲಿತ್ತು, ನಾನು ಆಲ್ರೆಡಿ ಹೇಳಿದ್ದೆ ಅಮೋನಿಯಾನ ಕಡಿಮೆ ಹಾಕಿ ಅಂತ, ಬೇಕಂತ ಈ ತರ ಕೆಲಸ ಮಾಡಿದಿರ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ತಾರೆ. ಇನ್ ಬೈದವರು ಸುಮ್ನೆ ಬಿಟ್ಟು ಹೋಗ್ತಾರ. ಪನಿಷ್ಮೆಂಟ್ ಕೂಡ ಕೊಟ್ರು. ಲ್ಯಾಬ್ ನ ಕಂಪ್ಲೀಟ್ ಆಗಿ ನೀವೇ ಕ್ಲೀನ್ ಮಾಡ್ಬೇಕು ಅಂತ ಗೂಡ್ಸಿ ನೀಟಾಗಿ ಒರೆಸ್ಬಿಟ್ಟು ತೇವಾ ಬಟ್ಟೆನ ಕೂಡ ಇಲ್ಲೇ ಇಟ್ಬಿಟ್ಟು ಹೋಗಿ ಅಂತ ತರ ಹೇಳಿರ್ತಾರೆ. ಸೊ ಕ್ಲೀನ್ ಮಾಡ್ತಾ ಇದ್ರೆ ಹೀರೋಯಿನ್ಗೆ ಒಂದ್ ಕಡೆ ಬೇಜಾರು, ನನ್ನಿಂದಾನೆ ಪಾಪ ಹೀರೋಗೆ ಇಷ್ಟೊಂದು ಪ್ರಾಬ್ಲಮ್, ಇಷ್ಟೊಂದು ಪನಿಷ್ಮೆಂಟ್ಸ್ ಅಂತ. ಇದನ್ನ ಅವಳೇನು ಮಾತಾಡಲ್ಲ, ಅವ್ನ ಕೈಲಾದ್ರೂ ಕೆಲಸ ಮಾಡಿಸಬಾರ್ದು ಅಂತ ಹೇಳಿ ಕೊಡು ನಾನು ಅದನ್ನ ಕ್ಲೀನ್ ಮಾಡ್ತೀನಿ ಕೊಡು ಅಂತ ಅವ್ಳ ಕೈಲಿ ಕಿತ್ಕೊಳ್ಳಕ್ಕೆ ಅಂತ ನೋಡ್ತಾಳೆ. ಅದ್ರಿಂದ ಹತ್ರ ಹೋಗಿ ಅವ್ನ ಮೇಲೆ ಬಿದ್ಬಿಟ್ಲು. ಅವ್ನಿಗೆ ಟೆನ್ಷನ್ ಆಗೋಯ್ತು. ಹಂಗೆ ತಿರುಗ್ಬಿಟ್ಟು ಮರ್ಯಾದಾಗ ನಿನ್ ಕೆಲಸ ಅಷ್ಟು ನೀನ್ ನೋಡು, ನನ್ ಕೆಲಸ ನಾನ್ ನೋಡ್ತೀನಿ, ನೀನ್ ಗೂಡ್ಸು ನಾನು ಒರೆಸ್ತೀನಿ ಅಂತ ಹೇಳಿದ್ರೆ ಅವಳು ಇನ್ನೂ ಫ್ರೀಸ್ ಆಗದಂಗೆ ಇರ್ತಾಳೆ. ಗದ್ಲು ಕೂಡ ಇಲ್ಲ ಪಕ್ಕಕ್ಕೆ. ಆಮೇಲೆ ಸ್ವಲ್ಪ ತಾದ್ಮೇಲೆನೆ ಅವಳ ಮಾಫ್ ಸ್ಟಿಕ್ ಮೇಲೆ ನಿಂತಿದ್ದಾಳೆ ಅಂತ ಗೊತ್ತಾಗಿ ಟಕ್ ಅಂತ ದೂರ ಹೋಗ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಬಟ್ಟೆ ಕೂಡ ಏನೋ ಕೊಳೆ ಅಂಟ್ಕೊಂಡಿರೋದನ್ನ ನೋಡ್ಬಿಟ್ಟು ಅದನ್ನ ಕ್ಲೀನ್ ಮಾಡಕ್ಕೆ ಅಂತ ಹತ್ರ ಓಡೋಗ್ತಾಳೆ. ಆದ್ರೆ ನಮ್ ಹೀರೋ ಬೇಡ, ಹತ್ರ ಬರ್ಬೇಡ, ಮರ್ಯಾದಾಗ ದೂರನೇ ಇದ್ಬಿಡು, ನೀನ್ ಹತ್ರ ಬಂದಷ್ಟು ನನ್ಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ದೂರನೇ ಇದ್ಬಿಡು ಅಂತ ಬೈತಾನೆ. ಅದ್ರಿಂದಾನೆ ಪಾಪ ಅವಳಿಗೆ ತುಂಬಾನೇ ಬೇಜಾರಾಗೋದು. ಈ ಸತಿ ತುಂಬಾನೇ ಹರ್ಟ್ ಆಗ್ಬಿಟ್ಲು ಅಂತಾನೆ ಹೇಳ್ಬೇಕು. ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ಅದಾದ್ಮೇಲೆ ಅಲ್ಲಿಂದ ಹೋಗ್ಬೇಕಾದ್ರೂ ಅಷ್ಟೇ ಆಲ್ಮೋಸ್ಟ್ ಅವ್ನಿಗೆ ಡಿಕ್ಕಿ ಹೊಡೋ ತರ ಹೊರಟೋದ್ಲು.
ಆದ್ರೆ ಅಪ್ಪಾಡಿ ಹೆಂಗೋ ಟಚ್ ಮಾಡಿಲ್ಲ ಅಂತ ಅವಳಿಗೆ ಸಮಾಧಾನ ಆದ್ರೆ ಕೂಡ ಅವ್ನು ತಿರುಗಿ ನೋಡ್ಬಿಟ್ಟು ಹೇಳ್ತಾನೆ, ನೀನ್ ನನ್ಗೆ ಡಿಕ್ಕಿ ಹೊಡೆದ್ರು ಹೊಡೆದಿಲ್ಲ ಅಂದ್ರು ನಾನು ಇನ್ನೇನು ಬೈಯಲ್ಲ, ಬೈಯಕ್ಕೂ ನನ್ ಕೈಲಿ ಆಗಲ್ಲ. ನೀನ್ ಮರ್ಯಾದಾಗ ಮುಂದ್ಗಡೆ ಹೋಗು, ಹಿಂದ್ಗಡೆ ಇದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ನ ತಂದು ಕೊಡ್ತೀಯಾ, ಫಸ್ಟ್ ನೀನ್ ಮುಂದ್ಗಡೆ ಹೋಗು, ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿದ್ಮೇಲೆ ಅವಳಿಗೆ ಇನ್ನೂ ಬೇಜಾರಾಗೋಯ್ತು. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ್ಲು. ಈಗ ಸ್ಕೂಲ್ ಮುಗಿಸ್ಕೊಂಡು ಹಂಗೆ ಮನೆಗೆ ಬರ್ತಾ ಇದ್ದಾಳೆ. ಇದ್ರ ಬಗ್ಗೆನೇ ಪೇಚಾಡ್ಕೊಂಡು ಬರ್ತಾ ಇರ್ತಾಳೆ. ನಾನು ಹೆಂಗಾದ್ರು ಮಾಡಿ ಹೀರೋಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡ ಟೈಮಲ್ಲ ನಾನೇ ತಪ್ಪಾಗಿ ಅವ್ನ ಮುಂದ್ಗಡೆ ನಿಂತ್ಕೊಂತಾ ಇದ್ದೀನಿ, ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅವ್ರ ಮನೆ ಕಡೆ ಬರ್ತಾಳೆ. ಅವ್ರ ಮನೆ ಲೊಕೇಶನ್ ತುಂಬಾ ಚೆನ್ನಾಗಿರುತ್ತೆ, ಮುಂದ್ಗಡೆ ಗಾರ್ಡನ್ ಮತ್ತೆ ಆ ರೋಡು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಈ ಮನೆನ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಸೀನ್ ಅಲ್ಲೇ ಮತ್ತೆ ಬರುತ್ತೆ. ಆದ್ರೆ ಅವಳು ಮನೆ ಒಳಗಡೆ ಹೋಗ್ಲಿಲ್ಲ, ಅದೇ ಗಾರ್ಡನ್ ಅಲ್ಲಿ ಅವಳೊಂದು ಬೆಕ್ಕನ ಬೆಳೆಸ್ತಾ ಇರ್ತಾಳೆ. ಆ ಬೆಕ್ಕಿಗೆ ಸ್ವಲ್ಪ ಊಟ ಎಲ್ಲ ಕೊಟ್ಬಿಟ್ಟು ಅದ್ರ ಜೊತೆ ಆಟ ಆಡ್ಕೊಂತಾ ಇರ್ತಾಳೆ. ಸ್ವಲ್ಪ ತಲೆ ಜಾಗಕ್ಕೆ ನಮ್ ಹೀರೋ ಕೂಡ ಬರ್ತಾನೆ. ನಮ್ ಹೀರೋ ಕೂಡ ನಮ್ ಹೀರೋನ್ ಅವ್ರು ಇರೋ ಅಪಾರ್ಟ್ಮೆಂಟ್ ಅಲ್ಲೇ ಇರ್ತಾನೆ. ಯಾಕಂದ್ರೆ ಇದಕ್ಕೂ ಮುಂಚೆ ನಮ್ ಹೀರೋ ಇದ್ದಿದ್ ಮನೆ ಎಲ್ಲ ಪ್ರೆಸ್ ರಿಪೋರ್ಟರ್ಸ್ ಗೆಲ್ಲ ಗೊತ್ತು. ಸುಮ್ನೆ ಇವ್ನು ಸ್ಕೂಲ್ ಬೇರೆ ಹೋಗ್ತಿದ್ದಾನೆಲ್ಲ ಬಂದು ಹಿಂಸೆ ಕೊಡ್ತಾರೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲದೆ ಪ್ಲೇಸ್ ನ ಚೇಂಜ್ ಮಾಡ್ಕೊಂಡಿರೋದು. ಇದೇ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದಾರೆ. ಬಟ್ ಇನ್ನು ನಮ್ ಹೀರೋಯಿನ್ ಗೆ ಗೊತ್ತಿಲ್ಲ. ನಮ್ ಹೀರೋ ಅಲ್ಲಿ ಬಂದಿರೋದನ್ನ ಕೂಡ ಹೀರೋಯಿನ್ ಇನ್ನು ನೋಡಿಲ್ಲ. ಬೆಕ್ಕು ಜೊತೆ ಆಟ ಆಡ್ಕೊಂತಾ ಇರ್ತಾಳೆ. ನಮ್ ಹೀರೋ ಕೂಡ ಒಂದು ಫ್ಲಾಟ್ ಒಳಗಡೆ ಹೋಗ್ತಾನೆ. ಫ್ಲಾಟ್ ಕೂಡ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಆಕ್ಚುಲಿ ಅವ್ನು ಕೂಡ ಒಂದು ಟಾಟಾಯ್ಸ್ ನ ಬೆಳೆಸ್ಕೊಳ್ತಾ ಇರ್ತಾನೆ ಮನೆಯಲ್ಲಿ. ಅದಕ್ಕೆ ಫುಡ್ ಎಲ್ಲ ಹಾಕ್ತಾನೆ. ಸ್ವಲ್ಪ ಹೊತ್ತಲ್ಲೇ ಶಾರ್ಕ್ ಅನ್ನೋನು ಕಾಲ್ ಮಾಡ್ತಾನೆ ಇವನ ಅಸಿಸ್ಟೆಂಟ್. ಏನಪ್ಪಾ ಅಪಾರ್ಟ್ಮೆಂಟ್ ಎಲ್ಲ ಇಷ್ಟ ಆಯ್ತಾ, ಲಕ್ಸುರಿಯಸ್ ಆಗಿ ಇದೆಯಾ, ನಿನ್ಗೆ ಕಂಫರ್ಟಬಲ್ ಆಗಿದ್ಯಾ ಅಂತೆಲ್ಲ ಕೇಳಿದಾಗ ಈಗ ತಾನೇ ಬಂದಿದ್ದೀನಿ, ಅಪಾರ್ಟ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ, ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ, ಏನೋ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕು ಅಂತ ಹೇಳ್ತಾನೆ. ಸರಿ ನೀನು ಫ್ರೆಶ್ ಅಪ್ ಆಗು, ಆದಷ್ಟು ಬೇಗ ನಾನು ಬರ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಅಷ್ಟೇ ಬೇಜಾರಲ್ಲೇ ಮನೆ ಒಳಗಡೆ ಹೋಗ್ತಾಳೆ. ಅವನ ಹತ್ರ ಒಳ್ಳೆ ಹೆಸರು ತಗೊಬೇಕಂದ್ರೆ ಕೂಡ ಯಾಕೆ ಈ ತರ ಆಗ್ತಿದೆ ಅಂತ ಬೇಜಾರಲ್ಲಿ ಇದ್ದವಳು ಅವ್ನ ಪಾಕೆಟ್ ಇಂದ ಅವ್ನ್ ಕೊಟ್ಟಿರೋ ನೋಟ್ ಎತ್ತಿ ನೋಡಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಅಟ್ಲೀಸ್ಟ್ ಅವ್ನ್ ಕೊಟ್ಟಿರೋ ನೋಟ್ ಆದ್ರೂ ನನ್ನ ಹತ್ರ ಇದೆಯಲ್ವಾ ಅಂತ. ಅದಾದ್ಮೇಲೆ ಹೀರೋಗೆ ಶಾರ್ಕ್ ಅನ್ನೋನ್ ಕಾಲ್ ಮಾಡ್ಬಿಟ್ಟು, ಈಗ ಸದ್ಯಕ್ಕೆ ನನ್ಗೆ ಬರಕ್ ಆಗ್ತಾ ಇಲ್ಲ, ಸೊ ನಾನು ಫುಡ್ ನ ಆರ್ಡರ್ ಮಾಡಿದೀನಿ, ಆ ಡೆಲಿವರಿ ಬಾಯ್ ಹತ್ರದಲ್ಲೇ ಇದ್ದಾನೆ, ಸ್ವಲ್ಪ ಹೊತ್ತ ನಿನ್ಗೆ ಊಟ ಬಂದ್ಬಿಡುತ್ತೆ, ಊಟ ಮಾಡ್ಬಿಟ್ಟು ರೆಸ್ಟ್ ಎತ್ಕೊ ಅಂತ ಹೇಳ್ತಾನೆ. ಇವ್ನ್ ಕೂಡ ಸರಿ ಆಯ್ತು ಅಂತ ಹೇಳ್ದ. ಬಟ್ ಡೆಲಿವರಿ ಮಾಡೋ ಹುಡುಗ ಊಟನ ನಮ್ ಹೀರೋ ಫ್ಲಾಟ್ ಗೆ ತಗೊಂಬಂದ್ ಕೊಟ್ಟಿಲ್ಲ. ಆ ಫ್ಲಾಟ್ ನಂಬರ್ ಗೊತ್ತಿಲ್ಲದೆ ಕೆಳಗಡೆ ನಮ್ ಹೀರೋಯಿನ್ ಅವ್ರ ಅಮ್ಮ ಹತ್ರ ಕೊಟ್ಬಿಟ್ಟು ಹೊರಟೋದ. ನಮ್ ಹೀರೋಯಿನ್ ಅವ್ರ ಅಮ್ಮ ಕೂಡ ಅದನ್ನ ನೋಡ್ಬಿಟ್ಟು ಸರಿ ಆಯ್ತು, ಏನೋ ಅರ್ಜೆಂಟ್ ಅಲ್ಲಿ ಹೋಗ್ತಿದ್ದಾನೆ ಅಂತ ಹೇಳಿ ಅದನ್ನ ಹೀರೋಯಿನ್ ಹತ್ರ ಕೊಡ್ತಾರೆ. ಮೇಲೆ ಫ್ಲಾಟ್ ಗೆ ಹೊಸದಾಗಿ ಬಂದಿದ್ದಾರೆ, ಅಂಕಲ್ ಗೆ ಕೊಟ್ಬಿಡು ಅಂತ. ಏನು ಅಂಕಲ್ ಹೊಸದಾಗಿ ಬಂದಿದಾರ ಅಂದಾಗ ಹೊಸದಾಗಿ ಬಂದಿದ್ದಾರೆ. ಏನು ಅವ್ರ ವಾಯ್ಸ್ ಕೇಳಿದ್ರೆ ಮತ್ತೆ ಅವ್ರನ್ನ ನೋಡಿದ್ರೆ ಒಂದು 30-35 ವಯಸ್ಸು ಇರ್ಬೋದು ಅನ್ಸುತ್ತೆ, ಸ್ವಲ್ಪ ಕೊಟ್ಬಿಡಮ್ಮ ಅಂದಾಗ, ಅಮ್ಮ ನೀನ್ ಯಾವಾಗೂ ನನ್ಗೆ ಹೇಳ್ತೀಯ ಕೆಲ್ಸನ, ಸರಿ ಆಯ್ತು ಕೊಡ್ತೀನಿ ಅಂತ ಹೇಳಿ ಅದನ್ನ ತಗೊಂಡು ಹೋಗ್ತಾಳೆ. ನಮ್ ಹೀರೋ ಇರೋದು ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಇಲ್ಲಿ ನಮ್ ಹೀರೋಗೆ ಒಂದು ಅಭ್ಯಾಸ ಇದೆ, ಎಲ್ಲರೂ ಡೈರಿ ಬರೆಯೋ ಅಭ್ಯಾಸ ಇದ್ರೆ ಇವನ್ಗೆ ಆ ಡೈರಿ ಬರೆಯೋದನ್ನ ಅವನೇನ್ ಇವತ್ತು ಮಾಡದ ಅನ್ನೋದನ್ನ ಫೋನ್ ಅಲ್ಲಿ ಟೈಪ್ ಮಾಡೋ ಅಭ್ಯಾಸ. ಸೊ ಅವನ ಒಂದು ಕ್ಯಾಬಿನ್ ಅಲ್ಲಿ ಕುತ್ಕೊಂಡು ಅದನ್ನ ಮಾಡ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಪಾಪ ಅವನ್ಗೆ ನಿದ್ದೆ ಒಂದ್ ಕಡೆ ಬರ್ತಾ ಇದೆ, ಹೊಟ್ಟೆ ಶು ಬೇರೆ ಆಗ್ತದೆ, ಯಾಕೆ ಡೆಲಿವರಿ ಬಾಯ್ ಇನ್ನೂ ಬಂದಿಲ್ಲ ಅಂತ. ಬಟ್ ಆಲ್ರೆಡಿ ಫುಡ್ ನ ನಮ್ ಹೀರೋನ್ ಮನೇಲಿ ಡೆಲಿವರಿ ಮಾಡ್ಬಿಟ್ಟು ಹೋಗಿರ್ತಾನಲ್ವಾ. ಅದೇ ಟೈಮಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಕೂಡ ಕೇಳಿಸುತ್ತೆ ಇವನ್ಗೆ. ಯಾರಪ್ಪ ಇದು, ಮತ್ತೆ ರಿಪೋರ್ಟರ್ಸ್ ಏನಾದ್ರು ಉಡ್ಕೊಂಡ್ ಬಂದ್ಬಿಟ್ರ ಅಂತ ಫೋನ್ ಅಲ್ಲಿ ನೋಡ್ತಾನೆ. ಮುಂದ್ಗಡೆ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರೆ ಯಾರು ಬಂದಿರೋದು ಅಂತ ನೋಡೋದಕ್ಕೆ. ನೋಡಿದ್ರೆ ಅದ್ರಲ್ಲಿ ನಮ್ ಹೀರೋಯಿನ್ ತಲೆ ಮಾತ್ರ ಕಾಣಿಸ್ತಾ ಇರುತ್ತೆ. ಮೇಡಮ್ ಇರೋ ಹೈಟ್ ಗೆ ತಲೆ ಮಾತ್ರನೇ ಕಾಣಿಸೋದು, ಇನ್ನೇನ್ ಕಾಣುತ್ತೆ ಪಾಪ. ಇವ್ನು ನೋಡಿದವ್ರು ಯಾರಿದು ಮುಖನೇ ಕಾಣಿಸ್ತಾ ಇಲ್ವಲ್ಲ ಅಂತ ಸರಿ ಅಂತ ಡೋರ್ ಹತ್ರ ಹೋಗಿ ನಿಂತ್ಕೊಂಡು ಆ ಒಂದು ಸಣ್ಣ ಮಿರರ್ ತರ ಒಂದ್ ಇರತ್ತಲ್ವಾ, ಅದ್ರಲ್ಲಿ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕಾಣಿಸುತ್ತಲ್ವಾ, ಅದ್ರಲ್ಲಿ ನೋಡೋಣ ಅಂತ ಕಣ್ಣನ್ನ ಹತ್ರ ಎತ್ಕೊಂಡೋದ್ರೆ ಆ ಕಡೆಯಿಂದ ಆ ಮೆಂಟಲ್ ನಮ್ ಹೀರೋಯಿನ್ ಅವಳ ಕಣ್ಣ ಎತ್ಕೊಂಡೋಗಿ ಹೋಲ್ ಹತ್ರ ಇಟ್ಟಿರ್ತಾಳೆ. ಅದರಿಂದ ಒಬ್ರಿಗೊಬ್ರು ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವಳು ಬೇರೆ ಹಿಂಗೇ ನೋಡ್ಕೊಂಡೆ ಇದ್ರಲ್ಲಿ ದೂರ ಕೂಡ ಹೋಗ್ತಾ ಇಲ್ಲ. ನಮ್ ಹೀರೋಗೆ ಏನ್ ಅರ್ಥ ಆಗಿಲ್ಲ. ಸರಿ ಡೆಲಿವರಿ ಬಾಯ್ ಆಗಿದ್ರೆ ಊಟ ನಲ್ಲೇ ಇಟ್ಬಿಟ್ಟೋಗಿ ನಾನು ತಗೊಂತೀನಿ ಅಂತ ಹೇಳ್ತಾನೆ. ಇವಳು ಕೂಡ ಓಕೆ ಅಂಕಲ್ ನಾನು ಇಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ, ಹೊಸಬ್ರಂತ ನಿಮ್ಗೆ ಸ್ವಲ್ಪ ಭಯ ಇರ್ಬೋದು, ನಾನು ಡೆಲಿವರಿ ಬಾಯ್ ಅಲ್ಲ, ನಾನು ಇಲ್ಲೇ ಕೆಡೆ ಮನೆಯಲ್ಲಿರೋ ಹುಡುಗಿ, ಮತ್ತೆ ನಿಮ್ಗೆ ಸಿಗ್ತೀನಿ ಬಿಡಿ ಅಂಕಲ್ ಅನ್ನೋ ತರ ಎಲ್ಲ ಹೇಳಿದಾಗ ಅವ್ನು ಕೂಡ ಓಕೆ, ಬಟ್ ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ವಾ, ನನ್ನ ಬೇರೆ ಅಂಕಲ್ ಅಂತ ಇದಕ್ಕೆ ನನ್ನ ವಾಯ್ಸ್ ಅಂಕಲ್ ತರ ಇದೆಯಾ ಅಂತ ಅವ್ನು ಬೇರೆ ಯೋಚನೆ ಮಾಡ್ತಾನೆ. ಇದ್ರೂ ಅವಳು ಹೋಗೋ ತರ ಇಲ್ವೇ, ತುಂಬಾ ಹೊತ್ತು ಅಲ್ಲೇ ನಿಂತ್ಕೊಂಡಿರ್ತಾಳೆ. ನೀವು ಇಟ್ಬಿಟ್ಟು ಹೋಗ್ರಿ, ನಾನು ಇನ್ನೊಂದಿನ ನಿಮ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಸೈಲೆಂಟ್ ಆಗಿ ಅದನ್ನ ಇಟ್ಬಿಟ್ಟು ಓಕೆ ಅಂಕಲ್ ಅಂತ ಅಲ್ಲಿಂದ ಹೊರಟೋದ್ಲು. ಅವಳು ಹೋದ್ಮೇಲೆ ಒಂದ್ ಸ್ವಲ್ಪ ನಮ್ ಹೀರೋ ಕೂಡ ಡೋರ್ ಓಪನ್ ಮಾಡಿ ನೋಡೋದು. ಸೊ ಡೋರ್ ಓಪನ್ ಮಾಡಿದಾಗ ಪಾರ್ಸಲ್ ಮಾತ್ರ ಇರೋದ್ರಿಂದ ಯಾರು ಅದನ್ನ ಇಟ್ಬಿಟ್ಟು ಹೋದ್ರು ಅಂತ ತಿಳ್ಕೊಬೇಕಂತ ಕೂಡ ಇವನ್ಗೆ ಇಲ್ಲ. ಸರಿ ಏನ್ ಊಟ ಆರ್ಡರ್ ಮಾಡಿದಾನೆ ಅಂತ ನೋಡಿದ್ರೆ ಅದು ಡಕ್ ಫ್ರೈ. ಅಯ್ಯೋ ಮತ್ತೆ ಡಕ್ಕ, ನನ್ ಮಗನ್ಗೆ ಇಷ್ಟೊಂದು ರೆಸಿಪೀಸ್ ಇದೆ, ಅದನ್ನ ಬಿಟ್ಬಿಟ್ಟು ಇದನ್ನ ಆರ್ಡರ್ ಮಾಡಿದಾನೆ ಅಂತ ಬೈಕೊಂಡು ಇವತ್ ನೈಟ್ ಇದನ್ನೇ ತಿನ್ಬೇಕಂತ ಒಳಗಡೆ ಹೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ. ಅವಳ ಅಮ್ಮ ಟೈಮ್ ಆಗೋಯ್ತಮ್ಮ, ನನ್ ಬೇಗ ಊಟ ಹಾಕು, ಹೊಟ್ಟೆ ಸಿಗ್ತಾ ಇದ್ರೆ ನಾನು ಮಲ್ಕೋಬೇಕು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಏನಮ್ಮ ಅಂದೆ, ಆ ಮೇಲೆ ಮನೆಗ್ ಬಂದಿರೋರ್ಗೆ ಒಂದು 30-35 ಏಜ್ ಇರ್ಬೋದಾ, ಅವ್ರ ಅಂಕಲ್, ಬಟ್ ಅವ್ರ ವಾಯ್ಸ್ ಹತ್ರ ಇಲ್ವೇ, ತುಂಬಾ ಸ್ವೀಟ್ ಆಗಿತ್ತು ಅಂತ ಹೇಳಿ ಇವಳು ಲೊಡ ಅಂತ ಮಾತಾಡ್ತಾ ಇದ್ರೆ ಆಕ್ಚುಲಿ ಮನೆ ನೋಡೋದಕ್ಕೆ ಅಂತ ಬಂದಾಗ ಶಾರ್ಕ್ ತಾನೇ ಬಂದಿರ್ತಾನೆ. ಸೊ ಅವ್ನಿಗೆ ಸ್ವಲ್ಪ ವಯಸ್ಸಾಗಿದೆ ಅಂತ ಅವ್ರ ಅಮ್ಮ ಅನ್ಕೊಂಡಿರೋದು. ಹೀರೋ ಅಂತ ಇನ್ನೂ ಅವ್ರಿಗೂ ಗೊತ್ತಿಲ್ಲ. ಅವ್ರಪ್ಪ ಅಂತಾರೆ, ನ್ಯೂಸ್ ನೋಡುವಾಗ ಹಂಗಲ್ಲ ಮಾತಾಡ, ಬಾಯ್ ಮುಚ್ಕೊಂಡಿರು ಅಂತ ಹೇಳ್ತಾರೆ. ಏನಪ್ಪಾ ನ್ಯೂಸ್ ಅಂತ ಹೇಳಿ ಅವಳು ತಲೆ ತಿರುಗಿಸಿ ನೋಡಿದ್ರೆ ಅವತ್ತು ಸೂಪರ್ ಮಾರ್ಕೆಟ್ ಅಲ್ಲಿ ಆ ಕಳ್ಳನ್ಗೂ ಮತ್ತೆ ನಮ್ ಹೀರೋಯಿನ್ಗೂ ಫೈಟ್ ಆಗಿತ್ತಲ್ವಾ, ಆ ಸೀನೆ ಬರ್ತಾ ಇರೋದು. ಪ್ಲೇಸ್ ಅಲ್ಲಿರೋ CCTV ಕ್ಯಾಮ್ರಾ ಲೈವ್ ನಂಗೆ ಹಾಕಿ ತೋರಿಸ್ತಾ ಇರ್ತಾರೆ. ಇದ್ರೆ ನೋಡಿ ಅವ್ರ ಅಮ್ಮ ಅವ್ರಿಗೆ ಇವಳೇ ಇರ್ಬೋದಾ ಅಂತ ಒಂದು ಡೌಟ್. ಯಾಕಂದ್ರೆ ಇಂಚು ಸ್ವಲ್ಪ ಹೋಲಿಕೆಗಳೆಲ್ಲ ಹಂಗೆ ಇದೆ. ಬಟ್ ಟಿವಿ ಅವರು ಪ್ರೈವಸಿ ಕಾರಣದಿಂದ ವಿಡಿಯೋನಲ್ಲಿ ಇರೋ ಹೀರೋಯಿನ್ ಮುಖನಾಗ್ಲಿ ಮತ್ತೆ ಕಳ್ಳನ್ ಮುಖನಾಗ್ಲಿ ಒಂದ್ ಸ್ವಲ್ಪ ಬ್ಲರ್ ಮಾಡಿರ್ತಾರೆ. ಬಟ್ ಇವಳೆ ಅಂತ ಅವ್ಳಿಗೆ ಗೊತ್ತಾಗ್ತಾ ಇಲ್ಲ. ಅದ್ ಇವಳೆ ಅಂತ ಗೊತ್ತಾದ್ರೆ ಅವ್ರ ಅಪ್ಪ ಅಮ್ಮ ಇಬ್ರು ಹಾಕೊಂಡು ಅವಳನ್ನ ರುಬ್ಬಾಕ್ಬಿಡ್ತಾರೆ ಅಂತ ಗೊತ್ತು. ಸೊ ಸೈಲೆಂಟ್ ಆಗಿರ್ತಾಳೆ, ಅವಳೆಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇರ್ತಾಳೆ. ಅವ್ರ ಅಮ್ಮನ ನೋಡ್ಬಿಟ್ಟು ಹೋಲಿಕೆಗಳೆಲ್ಲ ಇವಳ ತರನೇ ಇದೆಯಾ, ಇದ್ರು ನಮ್ಮ ಮಗಳಿಗೆ ಅಷ್ಟು ಧೈರ್ಯ ಇಲ್ಲ ಬಿಡ್ರಿ, ಅವಳ ಹತ್ರ ಎಲ್ಲ ಮಾಡೋದಿಲ್ಲ, ನೋಡಮ್ಮ ಇನ್ನೊಂದ್ಸತಿ
ನಿನ್ಗೆಲ್ಲದು ದಾರಿಯಲ್ಲಿ ಕಳ್ರ ಏನಾದ್ರು ಕಾಣಿಸಿದ್ರೆ ಆದಷ್ಟು ಅವರಿಂದ ದೂರ ಇರು, ಅವ್ರ ಏನೇ ಮಾದ್ರು ನೀನ್ ಸೈಲೆಂಟ್ ಆಗಿರು, ಅವ್ರಿಗೆ ಮಾತ್ರ ನೀನ್ ವಾಪಸ್ ಮಾಡಕ್ ಹೋಗ್ಬೇಡ ಅಂತ ಅವ್ರಮ್ಮ ಹೇಳ್ತಾ ಇರ್ತಾರೆ. ಇವಳಿಗೆ ಟೆನ್ಷನ್ ಆಗೋಯ್ತು. ಸರಿಮ್ಮ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ರೂಮ್ ಒಳಗಡೆ ಹೊರಟೋದ್ಲು. ಆತರ ರೂಮ್ ಒಳಗಡೆ ಹೋದವರು ಆನ್ಲೈನ್ ಅಲ್ಲಿ ಅವ್ರಿಗೊಂದು ಫ್ರೆಂಡ್ ಇರ್ತಾಳೆ. ಆ ಫ್ರೆಂಡ್ಗೆ ಇವಳು ಚಾಟ್ ಮಾಡ್ತಾ ಇರ್ತಾಳೆ. ಆಕ್ಚುಲಿ ಆ ಫ್ರೆಂಡ್ ಹೆಸರು ಬಂದು ಅಂತ. ಅವಳು ಕೂಡ ನಮ್ ಹೀರೋಗೆ ಅಂದ್ರೆ ಜಿನ್ಹಾನ್ಗೆ ಒಂದು ಫ್ಯಾನ್ ಗರ್ಲ್. ಸೊ ಇಬ್ರು ಆನ್ಲೈನ್ ಅಲ್ಲಿ ಬೇಗನೆ ಕನೆಕ್ಟ್ ಆಗಿರ್ತಾರೆ. ಒಬ್ರಿಗೊಬ್ರು ಇನ್ನು ಮುಖ ನೋಡ್ಕೊಂಡಿಲ್ಲ, ಬಟ್ ಚಾಟಿಂಗ್ ಅಲ್ಲೇ ಫ್ರೆಂಡ್ಸ್ ಆಗಿರ್ತಾರೆ. ಈ ತರ ಅವರು ಕ್ಯಾಶುವಲ್ ಆಗಿ ಚಾಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಒಂದ್ ಸ್ವಲ್ಪ ಆತರ ಪಟ್ಟು ಈ ತರ ಜಿನ್ಹಾನು ನಮ್ ಸ್ಕೂಲ್ಗೆ ಬಂದು ಜಾಯ್ನ್ ಆಗಿದ್ದಾನೆ, ಪ್ಲಸ್ ನನ್ ಕ್ಲಾಸು ನನ್ ಡೆಸ್ಕ್ ಮೇಟ್ ಅಂತೆಲ್ಲ ಕೂಡ ಹಾಕ್ಬಿಟ್ಟಿರ್ತಾಳೆ ಮೆಸೇಜ್ ನ. ಇದನ್ನ ನೋಡ್ತಾ ಈ ಮೆಸೇಜ್ ನ ನೋಡ್ತಾರ ಆಪೋಸಿಟ್ ಅಲ್ಲಿ ಇರೋ ಏನೋ ಹುಡುಗಿ ಹೇಳ್ತಾಳೆ, ಹೌದಾ, ಆದ್ರೆ ನನ್ಗೊಂದೇ ಒಂದು ಹೆಲ್ಪ್ ಮಾಡು, ದಯವಿಟ್ಟು ಅವ್ನ ಆಟೋಗ್ರಾಫ್ ಮಾತ್ರ ನನ್ಗೆ ತೆಕ್ಕೊಡು ಅಂತ ಹೇಳಿದಾಗ ಇವಳ ಹಂಗೆ ಬ್ಲಾಂಕ್ ಆಗಿ ಒಂದ್ ಮೆಸೇಜ್ ನ ಇಡ್ತಾಳೆ. ಅದು ತುಂಬಾ ಕಷ್ಟ. ನಾವು ಜಿನ್ಹಾನ್ ನ ತುಂಬಾ ಸ್ವೀಟ್ ಅಂತ ಅನ್ಕೊಂಡ್ವಲ್ಲ, ಬಟ್ ಸ್ವಲ್ಪ ಆರೋಗೆಂಟ್ ಕ್ಯಾರೆಕ್ಟರ್ ಕಣೆ, ಉರ್ರ ಅಂತ ಇಟ್ಕೊಂಡಿರ್ತಾನೆ. ಆಲ್ರೆಡಿ ನನಗೂ ತುಂಬಾ ಪ್ರಾಬ್ಲಮ್ ಹೋಗ್ತಾ ಇದೆ, ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ಬಿಡು ಅಂತ ಮೆಸೇಜ್ ನ ಹೆಂಡ್ ಮಾಡಿದ್ಲು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ಬಂದು ಅವ್ನ ಯಾವಾಗ ಒಂದು ರೆಸ್ಟೋರೆಂಟ್ ಅಲ್ಲಿ ನೂಡಲ್ಸ್ ನ ತಿಂತಾನಲ್ವಾ ಇಷ್ಟಪಟ್ಟು, ಈಗ ಅದೇ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ನೂಡಲ್ಸ್ ನ ತಿಂತಾ ಇರ್ತಾನೆ. ಅದೇ ಟೈಮಲ್ಲಿ ಅಲ್ಲಿರೋ ಟಿವಿಯಲ್ಲಿ ನ್ಯೂಸ್ ಬರ್ತಾ ಇರುತ್ತೆ, ಈ ತರ ಜಿನ್ಹಾನ್ ಬಂದು ಈ ತರ ಸ್ಕೂಲ್ಗೆ ಅಡ್ಮಿಟ್ ಆಗಿದಾನಂತೆ ಅಂತ ಹೇಳಿ. ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಜಿನ್ಹಾನ್ ಬಗ್ಗೆ ಹೇಳ್ತಾ ಇರ್ತಾರೆ. ಕೆಲವರು ಅವ್ನ ಬಗ್ಗೆ ಒಳ್ಳೇದಾಗಿ ಹೇಳಿದ್ರೆ, ಇನ್ ಕೆಲವರು ಮುಖ್ಯವಾಗಿ ಅವ್ರ ಕ್ಲಾಸ್ ಸ್ಟೂಡೆಂಟ್ಸ್ ಬಂದು ಜಿನ್ಹಾನ್ ಬಗ್ಗೆ ತಪ್ಪಾಗಿ ಹೇಳ್ತಾ ಇರ್ತಾರೆ. ನೋಡೋದಕ್ಕೆ ಆತರ ಇದಾನೆ, ಆದ್ರೆ ತುಂಬಾನೇ ಆರೋಗೆಂಟ್ ಕ್ಯಾರೆಕ್ಟರ್. ಅಷ್ಟೇ ಅಲ್ಲ, ಸ್ಕೂಲ್ ಬಂದಿದ್ ಫಸ್ಟ್ ಡೇನೆ ಪನಿಷ್ಮೆಂಟ್ ಎಲ್ಲ ಕೂಡ ತಗೊಂಡ, ಅವನೆಲ್ಲ ಒಂದು ಸೆಲೆಬ್ರಿಟಿನ ಅಂತ ಹೇಳಿ ತಪ್ಪಾಗಿ ಮಾತಾಡ್ತಾ ಇರ್ತಾರೆ. ಬಟ್ ಅವನದ್ರೆಲ್ಲ ಅಷ್ಟಾಗಿ ಕೇರ್ ಮಾಡೋ ತರ ಇಲ್ಲ, ಕಿವಿಗೆ ಹಾಕೊಂತ ಇಲ್ಲ, ಅವ್ನ್ ಪಾಡ್ಗೊಂಡ್ ತಿಂತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಸಖತ್ ಜಾಲಿಯಾಗಿ ಸ್ಕೂಲ್ಗೆ ರೆಡಿ ಆಗ್ಬಿಟ್ಟು ಪಕ್ಕದಲ್ಲಿರೋ ಸೂಪರ್ ಮಾರ್ಕೆಟ್ ಗೆ ಬರ್ತಾಳೆ. ಅದೇ ಮಾರ್ಕೆಟ್ ಗೆ ಬಂದಿರ್ತಾಳೆ, ಯಾಕಂದ್ರೆ ಅವ್ರ ಮನೆ ಪಕ್ಕದಲ್ಲಿರೋ ಮಾರ್ಕೆಟ್ ಇದು. ಆಯ್ಪ ಕೂಡ ಹುಡುಗಿನ ನೋಡ್ಬಿಟ್ಟು ಸಂತೋಷ ಪಟ್ರು. ಅಮ್ಮಾಡಿ ತುಂಬಾ ಥ್ಯಾಂಕ್ಸ್ ಅಮ್ಮ, ಅವತ್ ನೀನ್ ಕಾಪಾಡಿದ್ದಕ್ಕೆ ನಾನಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತಂದಾಗ ಹೀರೋಯಿನ್ ಅಂತಾಳೆ, ಅಯ್ಯೋ ಪರವಾಗಿಲ್ಲ ಬಿಡಿ, ಅದಕ್ಕೆಲ್ಲ ಏನು, ಅವತ್ತು ನನ್ನ ಹತ್ರ ಕಾಪಾಡಿದ್ದಕ್ಕೆ ನೀವ್ ನನ್ಗೆ ಅಷ್ಟೊಂದು ಸ್ಟಿಕ್ಕರ್ಸ್ ಕೊಟ್ರಿ, ಒಂದು ಕಟ್ಔಟ್ ಎಲ್ಲ ಕೊಟ್ರಿ, ಅದೇ ನಂಗೆ ಸಾಕು ಅನ್ನೋ ತರ ಹೇಳ್ತಾಳೆ. ಇದ್ರು ಅವ್ನ ಅಂತಾನೆ, ಇದ್ರು ಅಷ್ಟು ದೊಡ್ಡ ಕಳ್ರ ಹತ್ರ ನೀನ್ ಇಟ್ಕೊಂಡಿದ್ಯಮ್ಮ, ಹುಷಾರಾಗಿರು ಅನ್ನೋ ತರ ಎಲ್ಲ ಅವಳಿಗೆ ಸ್ವಲ್ಪ ಬುದ್ಧಿವಾದನ ಹೇಳಿದಾಗ ಅವಳ ಅಂತಾಳೆ, ಅಯ್ಯೋ ಯಾವ ನನ್ನ ಏನ್ ಮಾಡ್ತಾನೆ, ಅವನಾದ್ರೂ ಬರ್ಲಿ, ಅವ್ನ ಕೈ ಕಾಲನ್ನ ಮುರಿದು ಒಲೆಲಿ ಇಟ್ಬಿಡ್ತೀನಿ, ಜೈಲಲ್ಲಿ ಕೂರ್ಸ್ಬಿಡ್ತೀನಿ ಅಂತ ಹೇಳಿ ಇವಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ತಾಳೆ. ಇದ್ರು ಶಾಪ್ ಓನರು, ಇಲ್ಲಮ್ಮ ಹಂಗಲ್ಲ, ಇವಾಗೆಲ್ಲ ಕಾಲ ತುಂಬಾ ಕೆಟ್ಟೋಗ್ಬಿಡಿದೆ, ಆ ಕಳ್ಳ ನನ್ ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ, ಏನಕ್ಕೂ ನೀನ್ ಹುಷಾರಾಗಿರೋ ಅಂತ ಒಂದ್ 1000 ಸತಿ ಹೇಳ್ತಾರೆ. ಯಾಕಂದ್ರೆ ಕಳ್ರ ಬುದ್ಧಿ ಅಂತೂ ತುಂಬಾನೇ ಮೋಸವಾದದ್ದು, ಹೆಂಗಿದ್ರು ನೀನ್ ಸಿಕ್ಕಾಕಿಸ್ಬಿಟ್ಟಲ್ಲ ಅವತ್ತು, ಸೊ ರಿವೆಂಜ್ ತಕೊಳಕ್ ಬಂದ್ರು ಬರ್ತಾರೆ, ಹುಷಾರಾಗಿರು ಅಂತ ಇನ್ನೊಂದ್ 1000 ಸತಿ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಇವಳೇನಕ್ಕೆ ಇವಾಗ ಮಾರ್ಕೆಟ್ ಗೆ ಬಂದಿದ್ದಾಳೆ ಅಂತಂದ್ರೆ ಒಂದು ಗಿಫ್ಟ್ ನ ತಗೊಳ್ಳೋದಕ್ಕೆ. ಹೀರೋಗೆ ಹೆಂಗಾದ್ರೂ ನೈಸ್ ಆಗಿ ಮಾತಾಡಿ ಗಿಫ್ಟ್ ನ ಕೊಟ್ಬಿಟ್ಟು ಒಂದು ಆಟೋಗ್ರಾಫ್ ನ ತಗೊಂಡ್ಬಿಡೋಣ ಅಂತ, ಯಾಕಂದ್ರೆ ಆನ್ಲೈನ್ ಫ್ರೆಂಡ್ ಗೆ ಹೇಳಿದ್ಲಲ್ವಾ ಕೊಡ್ತೀನಿ ಅಂತ, ಸೊ ತಗೊಂಡ್ಬಿಡೋಣ ಅಂತ ಗಿಫ್ಟ್ ತಗೊಳಕ್ಕೆ ಬಂದಿರೋದು. ಆದ್ರೆ ಈ ಸತಿ ಬುದ್ಧಿವಾದನ ಹೇಳೋದ್ರಿಂದ ಅವಳಿಗೆ ಟೆನ್ಷನ್ ಆಯ್ತು. ಇದ್ರೂ ಅಲ್ಲಿಂದ ತಗೊಂಡು ಹೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಎದುರುಗಡೆ ಹೀರೋ ಹೋಗ್ತಾ ಇರ್ತಾನೆ, ಹಿಂದ್ಗಡೆನೆ ಹೋಗ್ತಾಳೆ. ಅಲ್ಲಿ ಹೋಗ್ತಾ ಇರೋದು ಜಿನ್ಹಾನೆ ಅಲ್ವಾ, ಅವನ್ನ ಮಾತಾಡ್ಸಣ್ವಾ, ಮತ್ತೆ ನನ್ನ ಬೈದ್ ಬಿಟ್ರೆ ಏನಪ್ಪಾ ಮಾಡೋದು ಅಂತ ಹೇಳಿ ಅವಳು ನಡ್ಕೊಂಡ್ ಬರ್ತಾ ಇರೋ ಹೆಜ್ಜೆ ಸೌಂಡ್ ಕೂಡ ಕೇಳಿಸ್ದೇ ಇರೋ ತರ ನಿಧಾನಕ್ಕೆ ನಡ್ಕೊಂಡ್ ಬರ್ತಾಳೆ. ಏನೇ ಆದ್ರೂ ಇನ್ನೊಬ್ರಿಗೆ ಹಿಂದ್ಗಡೆ ಬರ್ತಾ ಇದ್ರೆ ಫೀಲ್ ಆಗತ್ತಲ್ವಾ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ. ಅದು ಹೀರೋ ಕಂಡಿಡ್ಬಿಟ್ಟ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ. ಆದ್ರೆ ತಿರುಗ್ ನೋಡೋಷ್ಟಲ್ಲಿ ಅವಳಿಲ್ಲ, ಅವಳು ಟಕ್ಕಂತ ಹೋಗಿ ಸೈಡ್ ಅಲ್ಲಿ ಅವಸ್ಕೊಂಡ್ಬಿಟ್ಟಿರ್ತಾಳೆ. ಹಿಂದೆನೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ ಅಂತ ಹೇಳಿ ಅವ್ನ್ ನೋಡಿದ್ರೆ ಎಲ್ಲಿ ಬೈತಾನೋ ಅಂತ ಇವಳು ಭಯ ಪಡ್ತಾ ಇರೋದು. ಆದ್ರೆ ಅವನಿಗೆ ಯಾರೋ ನನ್ನ ಫಾಲೋ ಮಾಡ್ತಾ ಇದಾರೆ ಅಂತ ಹೇಳಿ ಶಾರ್ಕ್ಗೆ ಕಾಲ್ ಮಾಡ್ಬಿಟ್ಟು, ಮೋಸ್ಟ್ಲಿ ಯಾರೋ ಫೋಟೋಗ್ರಾಫರ್ ರಿಪೋರ್ಟರ್ ನನ್ನ ಫಾಲೋ ಮಾಡ್ತಿದ್ದಾರೆ, ಏನ್ ಮಾಡೋದು ಇವಾಗ ಅಂತ ಕೇಳ್ತಾನೆ. ಅಂದ್ರೆ ಮೋಸ್ಟ್ಲಿ ಅದು ಹುಡುಗಾನೇ ಇರ್ಬೇಕು, ದೊಡ್ಡ ಅಜ್ಜ ಹಾಕೊಂಡ್ ಬರ್ತದಾನೆ ಕಣೋ, ಆದಷ್ಟು ಬೇಗ ನಿನ್ ಬಾ ಯಾರಂತ ಕಂಡಿಡಿ ಅಂತ ಹೇಳಿ ಶಾರ್ಗೆ ಮಾತಾಡ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾನೆ. ಆತರ ಒಂದ್ ಸ್ವಲ್ಪ ಹೊತ್ತಿಗೆ ಇವಳು ಬೇರೆ ಹೌಸ್ಕೊಂಡಿರ್ತಾಳ. ಫಸ್ಟ್ ಅವನಿಂದ ದೂರ ಹೊಟ್ಟೋಗ್ಬೇಕು ಅಂತ ಹೇಳಿ ನಮ್ ಹೀರೋ ಫಸ್ಟ್ ಆಗಿ ಅಲ್ಲಿಂದ ನಡ್ಕೊಂಡು ಹೊಟ್ಟೋದ. ಇವಳು ಕೂಡ ಹಂಗೆ ತಲೆ ಮೇಲೆ ಬಟ್ಟೆನೆಲ್ಲ ಹಾಕೊಂಡಿರ್ತಾಳ ಅವಳ ಕೋಟ್ನ. ಅವಳು ಬಂದ್ ನೋಡಿದ್ರೆ ಹೀರೋ ಕಾಣಿಸ್ತಾ ಇಲ್ಲ, ಈಗ ಎಲ್ಲೋದ ಅವನು ಅಂತ ಹೇಳಿ ಹಿಂದ್ಗಡೆನೆ ಓಡೋಗ್ತಾಳೆ. ಆದ್ರೆ ಆಲ್ರೆಡಿ ಒಂದ್ ಸ್ವಲ್ಪ ದೂರನೇ ಹೊರಟೋದ. ಇವಳು ಹಂಗೆ ಹೌಸ್ಕೊಂಡು ಎಲ್ಲೋದ ಅಂತ ನೋಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಇಂದ ನಮ್ ಹೀರೋ ಬರ್ತಾನೆ. ಅವ್ನ್ ಕಂಡಿಡ್ದು ಬಿಟ್ಟ, ಓಕೆ ಇಷ್ಟೊತ್ತು ಇವಳು ಈ ಕೊತ್ತಿನ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದು, ಎಷ್ಟಾದ್ರೂ ಡೆಸ್ಕ್ ಮೇಟ್ ಆಗ್ಬಿಟ್ಲು, ಹೋಗ್ಲಿ ಒಂದು ಹಾಯ್ ಹೇಳೋಣ ಅಂತ ಹೇಳಿ ಹೆಗಲ್ ಮೇಲೆ ಕೈ ಇಡ್ತಾನೆ. ಅಷ್ಟೇ ಅವಳಿಗೆ ಒಂದು ಕ್ಷಣ ಹಂಗೆ ಎದೆ ಒಂಥರ ನೀರಾಗಿ ಹರ್ದೊಟ್ಟೋಯ್ತು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇಷ್ಟೊತ್ತು ಆ ಶಾಪ್ ಕೀಪರ್ ಹೇಳ್ತಾ ಇದ್ದ ಅಲ್ವಾ, ಕಳ್ರ ಹತ್ರ ಹುಷಾರಾಗಿರಮ್ಮ, ರಿವೆಂಜ್ ತಗೊಳಕ್ಕೆ ಬರ್ತಾರೆ ಹಂಗೆ ಹಿಂಗೆ ಅಂತ. ಒಂದ್ ಸತಿನ 2 ಸತಿನ 1000 ಸತಿ ಹೇಳ್ಬಿಟ್ಟ. ಇನ್ ಅವಳಿಗೆ ನೆನಪು ಬಂದ್ರೆ ಸುಮ್ನೆ ಇರ್ತಾಳ, ಯಾವನ ಕಳ್ಳನೇ ಬಂದಿರೋದು ಅಂತ ಹೇಳಿ ಟಕ್ಕಂತ ಕೈ ಹಿಡ್ಕೊಂಡು ಮುಂದಕ್ಕೆ ಕೇಳಿದು ಮೇಲೆ ಕೆತ್ತಿ ಒಂದ್ ಸ್ಮ್ಯಾಕ್ ಹಾಕಿ ಕೆಳಗಡೆ ಬಿಸಾಕ್ಬಿಟ್ಲು. ಅಷ್ಟೇ ಪಾಪ ನಮ್ ಹೀರೋಗೆ ಸೊಂಟಾನೆ ಮುರಿದೋಯ್ತು. ಈ ಸೀನ್ ನೋಡಕ್ ಕಾಮಿಡಿ ಆಗಿದ್ರು ಪಾಪ ಅವನಿಗೆ ಏನಾಯ್ತೋ. ಆದ್ರೆ ಕೈನ ಅಕ್ಕಿ ತಿರುಗಿಸ್ಬಿಟ್ಟಿರ್ತಾಳೆ ನಮ್ ಹೀರೋಯಿನ್. ಅವಾಗ್ವರ್ಗು ಇನ್ನೂ ಅವ್ನ ಮುಖನ ನೋಡಿಲ್ಲ, ಅವಳು ರಿಯಲೈಸ್ ಕೂಡ ಮಾಡಿಲ್ಲ ಅದು ಹೀರೋನೇನಾ ಅಂತ. ತುಂಬಾ ಹೊತ್ತು ನೋಡಿದ್ಮೇಲೆ ನಮ್ಗೆ ಅರ್ಥ ಆಗೋದು ಅಯ್ಯಯ್ಯೋ ಹೀರೋ ಇದು ಅಂತ. ಅಯ್ಯೋ ಸಾರಿ ಆತರ ಸಡನ್ ಆಗಿ ಬಂದು ಹೆಗ್ಲ ಮೇಲೆ ಕೈ ಇಟ್ಟಿದ್ದಕ್ಕೆ ನಾನು ಕಳ್ಳ ಅಂತ ಅನ್ಕೊಂಡೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳಿ ಅವ್ರನ್ನ ಎತ್ತಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಬಟ್ ಎತ್ತಕ್ ಆಗ್ತಾ ಇಲ್ಲ, ಪಾಪ ಅವ್ನಿಗೆ ಸೊಂಟ ಮುರಿದೋಗ್ಬಿಡಿದೆ, ಅವ್ನ ಕೈಲಿ ಎದ್ದಿತ್ಕೊಳಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ತಲೆ ಜಾಕೆ ಶಾರ್ಕ್ ಬಂದ್ಬಿಟ್ಟು ಎದ್ದು ನಿಲ್ಲಿಸ್ತಾನೆ. ಇವಳು ಹಂಗೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಾನ್ ಬೇಕಂತ ಮಾಡಿಲ್ಲ, ಸಾರಿ ಅಂತ ಕೇಳ್ತಾಳೆ. ಆದ್ರೆ ಹೀರೋಗೆ ಸಕ್ಕ ಟೆನ್ಷನ್ ಆಗೋಯ್ತು. ನಿನ್ನಂತವಳು ಸಾವಾಸ ಮಾಡ್ದೆ ನೋಡು, ಅದು ನನ್ ತಪ್ಪು, ಹೆಂಗ್ ನೀನ್ ಡೆಸ್ಮೇಟ್ ಆಗಿ ಬಂದು ನನ್ಗೆ ಇರುವವರೆಗೂ ಅರ್ಥ ಆಗ್ತಾ ಇಲ್ಲ. ಪಕ್ಕದಲ್ಲಿ ಕುತ್ಕೊಂತಿಯಲ್ವಾ, ಸರಿ ನೀನ್ ನನ್ಗೆ ಇಷ್ಟು ಹಿಂಸೆ ಕೊಟ್ರು, ನಿನ್ನಿದ್ರ ಅಷ್ಟು ಪನಿಷ್ಮೆಂಟ್ ಅನುಭವಿಸಿದ್ರೆ ಕೂಡ ಒಂದು ಹಾಯ್ ಹೇಳೋಣ ಅಂತ ಬಂದ್ರೆ ನನಗೆ ಈ ತರ ಮಾಡ್ಬಿಟ್ಟೆ ಅಲ್ವಾ, ಇನ್ಮೇಲೆ ನನ್ಗೆ ಡೆಸ್ಮೇಟ್ ಆಗಿ ಕೂಡ ಇರೋದಿಲ್ಲ, ನನ್ಗೆ ನಿನ್ ಫ್ರೆಂಡ್ಶಿಪ್ ಬೇಡ ಅಂತ ಹೇಳಿ ಸ್ವಲ್ಪ ರೂಡ್ ಆಗಿ
ಆಗೆ ಮಾತಾಡ್ಬಿಟ್ಟ. ಇವಳಿಗಂತೂ ಸಖತ್ ಫೆಡಪ್ ಆಗೋಯ್ತು. ಇವಾಗ ಅವ್ನ ಜೊತೆ ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಣ, ಒಳ್ಳೆ ಹೆಸರನ್ನ ತಗೊಳ್ಳೋಣ ಅಂತ ಟ್ರೈ ಮಾಡ್ದೆ. ಆದ್ರೆ ಯಾವ ದೇವ ಕಣ್ಣಿಡ್ತೋ ಗೊತ್ತಿಲ್ವೇ, ನನ್ನ ಹಣೆ ಬರ ಈ ತರ ಆಗೋಯ್ತೆ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ನಿಂತ್ಕೊಂಡಿರ್ತಾಳೆ. ಪಾಪ ತುಂಬಾನೇ ಬೇಜಾರಾಗ್ಬಿಟ್ಲು ಅಂತಾನೆ ಹೇಳ್ಬೇಕು. ಸ್ಟಾರ್ಟಿಂಗ್ ಇಂದ ಹೀರೋನ ಮೀಟ್ ಮಾಡ್ದಾಗಿಂದ ಪಾಪ ಅವನಿಗೆ ಇವಳ ಮೇಲೆ ಒಂದು ಬ್ಯಾಡ್ ಇಂಪ್ರೆಷನ್ ಬರ್ತಾ ಇದೆ. ಇನ್ನೇನ್ ಮಾಡ್ತಾಳೆ ಅವಳು, ನೋಡೋಣ ಮುಂದಕ್ಕೆ. ಸೊ ಇಲ್ಲಿಗೆ ಈ ಪಾರ್ಟ್ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ನೆಕ್ಸ್ಟ್ ಬರೋ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.